जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ब्रह्मान्ता गुरवस्साक्षात् इष्टं दैवं श्रियःपतिः आचार्याः श्रीमदाचार्याः सन्तु मे जन्मजन्मनि अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सताम् अशेषसन्मङ्गलानि भवन्तु। ಸರ್ವೋತ್ತಮನಾದ ಶ್ರೀಕೃಷ್ಣ ಮಥುರಾ ಪಟ್ಟಣದಲ್ಲಿ ಅವತಾರ ಮಾಡಿದ ಕೂಡಲೇ ವಸುದೇವ ದೇವಕಿಯರಿಗೆ ಆದೇಶ ಮಾಡಿದ, ನನ್ನನ್ನು ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಂತ. ಭಗವಂತ ತಾನು ಅವತಾರ ಮಾಡಿದಾಗ ವಸುದೇವ ದೇವಕಿಯರಿಗೆ ಗೊತ್ತಾಯಿತು, ಇವನು ಸಾಕ್ಷಾತ್ ಚಿನ್ಮಯ ರೂಪಿಯಾದ ಪರಮಾತ್ಮನೇ ಆಗಿದ್ದಾನೆ ಅಂತ. 4 ಕೈಗಳಿತ್ತಂತೆ ಪರಮಾತ್ಮ ಅವತಾರ ಮಾಡಿದಾಗ. ಶಂಖ ಚಕ್ರ ಗದಾಪದ್ಮಗಳನ್ನು ಧರಿಸಿದ್ದ. ಆಮೇಲೆ ಮಾನವರಂತೆ 2 ಹಸ್ತಗಳನ್ನು ಧರಿಸಿದ. ದೇವರ ಬಳಿ ಯಾವಾಗಲೂ 4 ಕೈಗಳೇ ಇರುತ್ತೆ. ಪರಮಾತ್ಮನನ್ನ ಉಪಾಸನೆ ಮಾಡಬೇಕಾದ್ರೆ 2 ಹಸ್ತಗಳ ದೇವರನ್ನ ಅತ್ಯಂತ ಕೆಳವರ್ಗದ ಮನುಷ್ಯ ಲೋಕದವರಿಗೆ ಉಪಾಸನೆಗೆ ಸಿಗಲಿ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ನಾವು ತಿರುಪತಿಗೆ ಹೋದಾಗಲೂ ಅಲ್ಲಿ ಭಗವಂತ 4 ಹಸ್ತಗಳಿಂದಲೇ ಇರ್ತಾನೆ. ವಿಠ್ಠಲ, ಕೃಷ್ಣ, ಉಡುಪಿಯ ಕೃಷ್ಣ ಇದೆಲ್ಲ 2 ಹಸ್ತಗಳು. ಅಂದರೆ ಪ್ರಾಕೃತ ಮಾನವರಿಗೆ ಧ್ಯಾನಗೋಚರನಾಗಲಿಕ್ಕೆ ತನ್ನ ಬಾಹುಗಳನ್ನು ಕಡಿಮೆ ಮಾಡಿಕೊಂಡಿದ್ದಾನೆ. ತ್ರೇತಾಯುಗದಲ್ಲಿರುವ ಸಜ್ಜನರೆಲ್ಲ ಸಹಸ್ರ ಬಾಹುಗಳ ಪರಮಾತ್ಮನನ್ನ ಧ್ಯಾನ ಮಾಡ್ತಾರಂತೆ. ಕಲಿಯುಗದವರಿಗೆ 2 ಕೈಗಳಿಂದ ಧ್ಯಾನ ಮಾಡುವುದು ಬಹಳ ಕಷ್ಟ. ಆ ರೀತಿಯಾಗಿ ತನ್ನ ಬಾಹುಗಳನ್ನು ಮರೆಮಾಚಿಕೊಂಡು ಸಾಮಾನ್ಯ ಮಾನವನಂತೆ ಪರಮಾತ್ಮ ತೋರಿಸಿಕೊಂಡು ನನ್ನನ್ನು ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಂತ ಆದೇಶ ಮಾಡಿದ. ಆ ಪರಮಾತ್ಮನನ್ನ ವಸುದೇವ ಆ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ಆ ಕಾರಾಗೃಹ ಬಂಧನಗಳೆಲ್ಲ ತಮ್ಮಿಂದ ತಾವೇ ಬಿಡುಗಡೆ ಆಯ್ತಂತೆ. ಸ್ವಯಂ ಯಶೀರಿಯಂತ ಯಥಾ ತಮೋರವೇಹೆ ಅಂತ ಹೇಳಿದ್ದಾರೆ. ಸೂರ್ಯೋದಯ ಆದಾಗ ಕತ್ತಲೆಯೆಲ್ಲ ಸಹಜವಾಗಿ ಪರಿಹಾರ ಆಗುವಂತೆ ಪರಮಾತ್ಮ ತಾನು ಅವತಾರ ಮಾಡಿದಾಗ ಆ ಎಲ್ಲ ಬಂಧನಗಳು ತನ್ನಿಂದ ತಾನೇ ಬಿಡುಗಡೆ ಆಗಿದೆಯಂತೆ. ಎಲ್ಲ ಬಂಧನಗಳು ಕೂಡ ಮುಕ್ತವಾಗಿದ್ದಾವೆ. ಪರಮಾತ್ಮ ಗೋಕುಲಕ್ಕೆ ಬಂದಿದ್ದಾನೆ. ಅತ್ಯಂತ ಸ್ಫುರದ್ರೂಪಿಯಾದ ಪರಮಾತ್ಮ ಬಂದಾಗ ಆ ನಂದ ಗೋಕುಲದಲ್ಲಿ ದುರ್ಗಾದೇವಿ ಅವತಾರ ಆಗಿದೆ. ರಾತ್ರಿ ಕಾಲದಲ್ಲಿ ದುರ್ಗೆಯ ಅವತಾರ ಆಗಿದೆ. ಏನೊಂದು 10-20 ನಿಮಿಷಗಳ ಅಂತರದಲ್ಲಿ ಕೃಷ್ಣ ಮತ್ತೆ ಆ ರುಕ್ಮಿಣಿಯರ ಅವತಾರ, ದುರ್ಗೆಯಾಗಿ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳೆ. ಅವಳನ್ನು ತೆಗೆದುಕೊಂಡು ಮಥುರಾ ಪಟ್ಟಣಕ್ಕೆ ವಸುದೇವ ಬಂದಿದ್ದಾನೆ. ಯಶೋದೆಯ ಪಕ್ಕದಲ್ಲಿ ಕೃಷ್ಣ ಮಲಗಿದ್ದಾನೆ. ಪ್ರಾತಃ ಕಾಲದಲ್ಲಿ ಇಲ್ಲಿ ಕೃಷ್ಣನ ಅವತಾರ ಆಗಿದೆ ಎನ್ನುವ ಸಂಭ್ರಮ, ಕೃಷ್ಣಾವತಾರದ ಸಂಭ್ರಮವನ್ನ ಎಲ್ಲಾ ಗೋಪಿಕಾ ಸ್ತ್ರೀಯರು ಹಾಲು ಮೊಸರು ಬೆಣ್ಣೆಗಳನ್ನೆಲ್ಲ ಎರಚಿಕೊಂಡು ಸಂಭ್ರಮದಿಂದ, ಅನಿಷ್ಟಗಳು ಪರಿಹಾರ ಆಗುತ್ತಂತೆ. ಮೈಗೆ ಹಾಲು ಮೊಸರು ಬೆಣ್ಣೆ ಎಲ್ಲ ಹಚ್ಚಿಕೊಂಡ್ರೆ ಅನಿಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ. ಮೊದಲು ದೇವರಿಗೆ ಪಂಚಾಮೃತ ಮಾಡಬೇಕು, ಆಮೇಲೆ ನಮಗೆ ಪಂಚಾಮೃತ. ಇನ್ನು ಆಚಾರ ಮೈಗೆಲ್ಲ ಹಾಲು ಮೊಸರು ಬೆಣ್ಣೆ ಹಂಚ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮೈ ಮೇಲೆ ಹಾಲು ಮೊಸರು ಬೆಣ್ಣೆ ಸುರ್ಕೊಳ್ಳೋದಲ್ಲ, ದೇವರಿಗೆ ಪಂಚಾಮೃತ ಮಾಡಬೇಕು. ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಸಿಡಿಯುತ್ತೆ ಮೈಗೆ, ಅದರಿಂದ ಅನಿಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಇನ್ನೂ ಕೆಲವು ಉಪಾಯಗಳನ್ನು ಹೇಳಿದ್ದಾರೆ. ಈಗ ಮನೆಯಲ್ಲಿ ತುಪ್ಪ ಇರುತ್ತೆ, ತುಪ್ಪ ಸ್ವಲ್ಪ ದಿನ ಆದ ಮೇಲೆ ಹಾಳಾಗುತ್ತೆ. ಹಾಳಾದ ತುಪ್ಪವನ್ನು ದೇವರ ದೀಪಕ್ಕೆ ಅಂತ ಇಡಬಾರದು. ದೇವರ ದೀಪ ಹಚ್ಚಿದಾಗ ತುಪ್ಪ ಘಮ 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 ಅಂತ ಇರಬೇಕಂತೆ. ಅಳಿಸಿದ ತುಪ್ಪ ದೇವಬ್ರಾಹ್ಮಣರಿಗೆ, ಕಮ್ಮನೆ ತುಪ್ಪ ತಮ್ಮನೆಯವರಿಗೆ ಅಂತ ಒಂದು ಹರಿದಾಸರ ಪದ್ಯ ಇದೆ. ತುಪ್ಪ ಚೆನ್ನಾಗಿದೆಯಾ ನಮಗೆ ಹಾಕು, ತುಪ್ಪ ಹಳಿಸೋಗಿದೆಯಾ ದೀಪಕ್ಕೆ ಹಾಕು, ಅಥವಾ ಬ್ರಾಹ್ಮಣರಿಗೆ ಹಾಕು ಅಂತ ಹೇಳಬಾರದಂತೆ. ಆ ತುಪ್ಪ, ಹಾಳಾದ ತುಪ್ಪವನ್ನು ಏನು ಮಾಡಬೇಕು ಅಂದರೆ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ. ಹಾಳಾದ ತುಪ್ಪ ತುಂಬ ಅನಿಷ್ಟಗಳ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗೆಲ್ಲ
ಆವಾಗ ಸ್ತ್ರೀ ಧರ್ಮದಲ್ಲಿ ಹೇಳಿದ ಸ್ನಾನದ ವಿಧಿ ಬೇರೆ, ಇದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಈ ಥರ ಅದನ್ನು ಯೋಗ್ಯವಾದ ಸಮಯದಲ್ಲಿ ಹೆಚ್ಚಿಕೊಂಡ್ರೆ ಅನಿಷ್ಟ ಪರಿಹಾರ. ಹೀಗೆ ಕೃಷ್ಣಾವತಾರದಲ್ಲಿ ಎಲ್ಲರೂ ಕೂಡ ಪರಸ್ಪರ ಗೋಪಿಯರು, ಗೋಪಾಲ ಬಾಲಕರು ಹಾಲು ಮೊಸರು ಬೆಣ್ಣೆಗಳಿಂದ ಓಕುಳಿಗಳನ್ನು ಆಡಿದ್ದಾರೆ. ಅಷ್ಟು ಸಂಭ್ರಮದ ಆಚರಣೆಯನ್ನು ಮಾಡಿದ್ದಾರೆ. ಈಚೆ ಆ ಯಶೋದೆ ತಾನು ಕೃಷ್ಣನ ಅವತಾರದ ಸಂಭ್ರಮದಲ್ಲಿದ್ದರೆ ದೇವಕಿಯ ಮಡಿಲಲ್ಲಿ ಸಾಕ್ಷಾತ್ ದುರ್ಗಾದೇವಿ ಮಲಗಿದ್ದಾಳೆ. ಇಬ್ಬರಿಗೂ ಒಂದು ಯೋಗ. ಎಲ್ಲಿ ಯಶೋದೆಯ ಪಕ್ಕದಲ್ಲಿ ಮೊದಲು ದುರ್ಗೆ ಮಲಗಿದ್ಲು, ಆಮೇಲೆ ಕೃಷ್ಣ ಬಂದು ಮಲಗಿದ. ಅಲ್ಲಿ ದೇವಕಿಯ ಮಡಿಲಲ್ಲಿ ಮೊದಲು ಕೃಷ್ಣ ಇದ್ದ, ಇವಾಗ ದುರ್ಗೆ ಬಂದಿದ್ದಾಳೆ. ಅಂದರೆ ಎಲ್ಲಿ ಭಗವಂತನ ಆರಾಧನೆ ಇದೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ಲಕ್ಷ್ಮಿಯ ವಿಶೇಷವಾದ ಸನ್ನಿಧಾನ ಇದ್ದಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಅಲ್ಲಿ ಆ ದೇವಕಿ ದೇವಿ ಆ ಮಗುವಿನ ಪಕ್ಕದಲ್ಲಿ ಮಲಗಿದ್ದಾಳೆ. ಕಂಸನಿಗೆ ವಾರ್ತೆ ಹೋಯ್ತಂತೆ. ಕಂಸನಿಗೆ ಮಗು ಹುಟ್ಟಿದೆ ಎನ್ನುವ ವಾರ್ತೆ ಹೋಯಿತು. ಓಡಿಕೊಂಡು ಬಂದು ನೋಡ್ತಾನೆ, ಹೆಣ್ಣು ಶಿಶು ಮಲಗಿದೆ. ಆ ಕಂಸ ಆಲೋಚನೆ ಮಾಡ್ತಾನೆ, ನನ್ನನ್ನು ಸಂಹಾರ ಮಾಡುವ ಎಲ್ಲ ಮಕ್ಕಳು ಗಂಡು ಮಕ್ಕಳಾಗಿದ್ದರು, ಇದ್ದಕ್ಕಿದ್ದಾಗಿ ಹೆಣ್ಣು ಮಗು ಎಲ್ಲಿಂದ ಬಂತು ಅಂತ. ಆ ಸಮಯದಲ್ಲಿ ಆ ಕಂಸ ಹೆಣ್ಣಾದ್ರೇನು ಗಂಡಾದ್ರೇನು ದೈವಮಪಿ ಅಮೃತಂ ಮುಕ್ತಿ ಅಂತ ದೇವತೆಗಳು ಸುಳ್ಳು ಹೇಳೋದು ಕಲ್ತಿದ್ದಾರೆ ಕಾಣುತ್ತೆ. ಗಂಡು ಮಗು ಇರಬೇಕಾಗಿತ್ತು, ಇದು ಯಾಕೆ ಹೆಣ್ಣು ಮಗು ಬಂತು ಅಂತ ದೇವತೆಗಳು ಸುಳ್ಳು ಹೇಳ್ತಾರೆ. ಹೇಳ್ಬೋದಾ ಹೇಳಬಾರ್ದಾ ಅಂದರೆ ಹೇಳಬೇಕು ಅಂತಲೇ ಶಾಸ್ತ್ರ ಹೇಳುತ್ತೆ. ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಕಥ್ಯತೆ. ಅಯೋಗ್ಯರ ಬಳಿ ಸತ್ಯ ಹೇಳಬಾರ್ದು. ಒಬ್ಬ ಬ್ರಾಹ್ಮಣನನ್ನು ಯಾರೋ ಹೊಡಿತೀನಿ ಅಂತ ಬಂದಿದ್ದಾರೆ. ನಮ್ಮ ಮನೆಯ ಕೋಣೆಯಲ್ಲಿ ಅಡಗಿ ಕೂತಿದ್ದಾನೆ. ಆ ಹೊಡೆಯೋರು ಅಟ್ಟಿಸ್ಕೊಂಡು ಬಂದು ಕೇಳ್ತಾರೆ, ಇಲ್ಲಿಗೆ ಬ್ರಾಹ್ಮಣ ಬಂದ? ಹೌದು ಹೌದು, ನಮ್ಮ ಮನೆ ಅಡಿಗೆ ಮನೆಯಲ್ಲೇ ಇದ್ದಾನೆ ಅಂತ ಹೇಳಿದರೆ ಅವನನ್ನು ಕೊಂದ ಪಾಪ ನಮಗೆ ಬರುತ್ತೆ. ಅವಾಗ ಏನು ಹೇಳಬೇಕು? ಯಾವ ಬ್ರಾಹ್ಮಣನು ಇಲ್ಲಿಗೆ ಬರಲಿಲ್ಲ ಅಂತ ಹೇಳಬೇಕು. ಸಜ್ಜನರಿಗೆ ಹಿತವಾಗುವುದನ್ನೇ ಸತ್ಯ ಅಂತ ಕರೀತಾರೆ. ದೇವತೆಗಳು ಸುಳ್ಳು ಯಾಕೆ ಹೇಳ್ತಾರೆ ಅಂದರೆ ಅಸಜ್ಜನರ ಮುಂದೆ ಸುಳ್ಳು ಹೇಳ್ತಾರೆ. ಬುದ್ಧ ರೂಪದಿಂದ ಭಗವಂತನೇ ಇದನ್ನು ಹೇಳಿ ತೋರಿಸಿದ್ದಾನೆ. ತ್ರಿಪುರಾಸುರರಿಗೆಲ್ಲ ಭಗವಂತ ಶೂನ್ಯಂ ಶೂನ್ಯಂ ಅಂತೆಲ್ಲ ಶೂನ್ಯೋಪದೇಶ ಮಾಡಿ ಸುಳ್ಳನ್ನು ಹೇಳಿದ್ದಾನೆ ಪರಮಾತ್ಮ. ಸುಳ್ಳು ದೇವತೆಗಳಿಗೆ ಸತ್ಯ, ಅದು ದೈತ್ಯರ ಪಾಲಿಗೆ ಅಪ್ಪಟ ಸುಳ್ಳನ್ನು ಹೇಳಬಹುದು ಅಂತ ಇದೆ. ಅಯೋಗ್ಯರಿಗೆ ಸುಳ್ಳನ್ನೇ ಹೇಳಬೇಕು, ಯೋಗ್ಯರಿಗೆ ಮಾತ್ರ ಸತ್ಯ ಹೇಳಬೇಕು. ರುದ್ರದೇವರ ಒಂದು ಅವತಾರವೇ ಇದೆ. ಭಗವಂತ ಕರೆದು ರುದ್ರದೇವರಿಗೆ ಹೇಳ್ತಾನೆ, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಪುರುಷಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ರುದ್ರದೇವರೇ, ಒಂದು ಅವತಾರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳು ಹೇಳಿ ಅಂತ ಹೇಳಿದ್ದಾರೆ. ಭಗವಂತ ರುದ್ರದೇವರಿಗೆ ಆದೇಶ, ಮೋಹಶಾಸ್ತ್ರಗಳನ್ನು ರಚನೆ ಮಾಡು, ಎಲ್ಲರೂ ಅಡ್ಡ ಭಸ್ಮ ಹಾಕಬೇಕು, ಮೈ ತುಂಬ ಭಸ್ಮಾಸುರರೇ ಆಗಿರಬೇಕು. ಇಲ್ಲಿ ಪಟ್ಟಿ ಹೊಡಿಬೇಕು, ಇಲ್ಲಿ ಪಟ್ಟಿ ಹೊಡಿಬೇಕು, ಇಲ್ಲಿ ಅಡ್ಡ ಹೊಡಿಬೇಕು, ಮೈ ತುಂಬ ಬೂದಿ ಬಡ್ಕೊಳ್ಬೇಕು, ಬೂದಿ ಭಸ್ಮಾಸುರರಾಗಬೇಕು. ವಿಷ್ಣು ಸರ್ವೋತ್ತಮತ್ವ ಜ್ಞಾನಕ್ಕೆ ವಿರುದ್ಧವಾಗಿ ನಿನ್ನನ್ನು ಸರ್ವೋತ್ತಮ ಅಂತಲ್ಲಿಗೆ ಏನೆಲ್ಲ ಬೇಕೋ ಅಂತ ಮೋಹಶಾಸ್ತ್ರಗಳನ್ನು ರಚನೆ ಮಾಡು ಅಂತ ರುದ್ರದೇವರು ಒಂದು ಜನ್ಮದಲ್ಲಿ ಅಂತಹದ್ದನ್ನು ರಚನೆ ಮಾಡಿದ್ದು. ಏನೆಲ್ಲ ಅದರ ಅವಾಂತರ ಆಗಿ ಹೋಯಿತು. ಈ ಕಡೆ ಎಲ್ಲ ತಮಿಳುನಾಡು ಕಡೆ ಸರವಣನೇ ಸರ್ವೋತ್ತಮ, ಷಣ್ಮುಗಂ ಅವನೇ ಸರ್ವೋತ್ತಮ, ಇನ್ಯಾರೂ ಅಲ್ಲ, ಅವನ ಮುಂದೆ ಯಾರೂ ಅಲ್ಲ. ಎಲ್ಲಿ ನೋಡಿದ್ರು ಶರವಣ ಸ್ಟೋರ್ಸ್ ಅಷ್ಟೇ, ಅವನೇ ಸರ್ವೋತ್ತಮ. ಸಿಕ್ಕಾಪಟ್ಟೆ ಚೆನ್ನೈ ಎಲ್ಲಿ ಸಿಲ್ಕ್ ಸ್ಯಾರೀಸಿಗೆ ಹೋದ್ರು ಮುರುಗನ್, ಶರವಣನ್ ಅಂತ ಆ ಥರನೇ ಎಲ್ಲ ರುದ್ರದೇವರು ಮಾಡಿದ ಪ್ರಚಾರ. ಇನ್ನು ಕೆಲವು ಕಡೆ ಗಣಪತಿ ಅವನೇ ತುಂಬ ಶ್ರೇಷ್ಠ, ಹೇಳು ಅಂತಾನೆ. ಆಮೇಲೆ ಬೃಹದೇಶ್ವರ ಟೆಂಪಲ್, ಅದು ತಮಿಳುನಾಡಲ್ಲೇ ಆಯ್ತಾ, ಅವನೇ ಸರ್ವೋತ್ತಮ. ಏನಲ್ಲಿ ಹೋದರೆ ಬೂದಿ ಎರಚಿದ್ದಾರೆ. ಯಾರಿಗಾದರೂ ಅಲ್ಲಿ ಹೋದರೆ ತಾಗಲೇಬೇಕು ಆ ಭಸ್ಮಗಳು, ಮಾಡಬಾರ್ದು ಹಾಗೆ. ಅಡ್ಡ ನಾಮವನ ತಿರಿಯಪ್ಪುಂಡ್ರಂ ನಕುರ್ವೀತ ಸಂಪ್ರಾಪ್ತೆ ಮರಣೇ ಪಿಚ. ಪ್ರಾಣ ಹೋದರೂ ಅಡ್ಡನಾಮ ಹಾಕಬೇಡಿ. ನಚಾನ್ಯನ್ ನಾಮ ವಿಬ್ರೂಯಾತ್. ಇದು ಭಗವಂತನ ಸರ್ವೋತ್ತಮತ್ವ ಚಿಂತನೆ ಬಿಟ್ಟು ಬೇರೆ ಯಾವುದೂ ಇರಬಾರದು. ಆದರೂ ಭಗವಂತ ಹೇಳಿದ ರುದ್ರದೇವರಿಗೆ ಅಂಥದ್ದನ್ನು ಹೇಳು. ಯಾಕೆ ಅಂದರೆ ಜೀವನಲ್ಲೇ ಕ್ವಾಲಿಟಿಗಳಿದೆ. ಮುಕ್ತಿಯೋಗ್ಯ ಜೀವರು, ನರಕಯೋಗ್ಯ ಜೀವರು, ನಿತ್ಯ ಸಂಸಾರಿಗಳು ಅನ್ನೋ ವಿಭಾಗಗಳಿದೆ. ಅವರವರ ಕ್ವಾಲಿಟಿಗೆ ಅನುಗುಣವಾಗಿ ಪ್ರಚಾರ ಮಾಡಬೇಕು, ಧರ್ಮಗಳನ್ನು ಹೇಳಬೇಕು. ಎಲ್ಲ ಕಡೆ ಹರಿಸರ್ವೋತ್ತಮ ಅಂತ ಹೇಳಬಾರದು. ರುದ್ರದೇವರನ್ನ ಅಪಾಯಿಂಟ್ ಮಾಡ್ತಾನೆ ದೇವರು. ಎಲ್ಲ ವಿರುದ್ಧ, ವೈಷ್ಣವ ಧರ್ಮಕ್ಕೆ ವಿರುದ್ಧ. ಎಲ್ಲಿ ಊರ್ಧ್ವಪುಂಡ ಹಾಕಬೇಕೋ ಅಲ್ಲಿ ಅಡ್ಡನಾಮ ಹಾಕಬೇಕು, ಎಲ್ಲಿ ಹರಿಹರಿ ಅನ್ನಬೇಕೋ ಅಲ್ಲಿ ಇತರ ದೇವತೆಗಳನ್ನೇ ಸರ್ವೋತ್ತಮರನ್ನಬೇಕು, ದೇವರನ್ನು ಮುಚ್ಚಿಡಬೇಕು ಅಂತ ಕೆಲಸ ಮಾಡುವಂತ ರುದ್ರದೇವರಿಗೆ ಆದೇಶ ಮಾಡ್ತಾನೆ. ಆ ಥರ ಇದೆಲ್ಲ ದೇವತೆಗಳ, ಇದನ್ನು ದೇವರಹಸ್ಯ ಅಂತ ಕರೀತಾರೆ.
ಕಲಿಯುಗದಲ್ಲಿ ಎಷ್ಟು ಸ್ಪಷ್ಟವಾಗಿ ಮಧ್ವಗುರುಗಳು ಹರಿಸರ್ವೋತ್ತಮತ್ವ ಜ್ಞಾನವನ್ನು ಕೊಟ್ಟಿದ್ದಾರೆ, ಇತರ ಯುಗಗಳಲ್ಲಿ ಅಷ್ಟು ಸ್ಪಷ್ಟವಾಗಿ ಸಿಗೋದಿಲ್ಲ. ಕಲಿಯುಗದಲ್ಲಿ ಅಷ್ಟು ದೊಡ್ಡದಾಗಿ ಯಾಕೆ ಹೇಳಿದ್ದಾರೆ ಅಂದರೆ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಯಾರು ಕೇಳೋರಿಲ್ಲ, ಗೊಂದಲದಲ್ಲೇ ಇರ್ತಾರೆ. ಆದ್ರಿಂದ ಹೇಳಿಬಿಡೋಣ ಅಂತ ಹೇಳಿದ್ದಾರೆ ಅಷ್ಟೇ. ಈ ರೀತಿಯಾಗಿ ಆ ಸುಳ್ಳಾದ ಮಾತುಗಳನ್ನು ದೇವತೆಗಳು ಕೂಡ ಹೇಳ್ತಾರೆ. ಆ ಸಮಯದಲ್ಲಿ ವಸುದೇವನ ಬಳಿ ಹೋಗಿ ಕೇಳ್ತಾನೆ, ದೇವಕಿಯ ಬಳಿ ಹೋಗಿ ಕೇಳ್ತಾನೆ. ಯಾರವರೆಲ್ಲ ಅದಿತಿ ಕಶ್ಯಪರು, ಇದು ನಿಮ್ಮ ಮಗುನ ಅಂದರೆ ಹೌದು ಅಂತಾರೋ. ವಾಸ್ತವಿಕವಾಗಿ ಅವರು ಹಡೆದ ಮಗು ಯಾವುದೂ ಅಲ್ಲ. ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಅವತಾರ ಮಾಡಿದ್ದಾನೆ. ಯಾವ ಹುಟ್ಟಿದ ಮಕ್ಕಳು ಕೂಡ ಕೈಯಲ್ಲಿ ಚಕ್ರ ಶಂಖ ಹಿಡ್ಕೊಂಡು ಬರಲ್ಲ. ಚಕ್ರಂ ಸುವರ್ಣದ ಕುರಿಯಾತ್ ಶಂಖಂಚ ರಜತಾಮಿತಂ. ಧರ್ಮಶಾಸ್ತ್ರ ಹೇಳುತ್ತೆ, ಚಕ್ರ ಹಚ್ಚಿಕೊಳ್ಳುವಂಥ ಸುದರ್ಶನ ಚಕ್ರ ಬಂಗಾರದ್ದಾಗಿರಬೇಕಂತ, ಹಚ್ಚಿಕೊಳ್ಳುವಂಥ ಶಂಖ ಅದು ರಜತದ್ದಾಗಿರಬೇಕಂತ. ಶಂಖದಲ್ಲಿ ಲಕ್ಷ್ಮೀ ಅಭಿಮಾನಿಯಾಗಿರ್ತಾಳೆ, ಚಕ್ರಕ್ಕೆ ಲಕ್ಷ್ಮೀ ಅಭಿಮಾನಿಯಾಗಿದ್ದು ಭಗವಂತನ ವಿಶೇಷ ಸನ್ನಿಧಾನ. ಆದ್ದರಿಂದ ಭಗವಂತ ಕೈಯಲ್ಲಿ ಹಿಡ್ಕೊಂಡಿರುವಂಥ ಚಕ್ರ ಬಂಗಾರದ ಚಕ್ರ, ಬಂಗಾರದ ಚಕ್ರವನ್ನು ಧರಿಸಿದ್ದಾನೆ ಪರಮಾತ್ಮ. ಎಡಗೈಯಲ್ಲಿ ಶಂಖವನ್ನು, ಬೆಳ್ಳಿಯ ಶಂಖವನ್ನು ಧರಿಸಿದ್ದಾನೆ. ಯಾವ ಮಕ್ಕಳು ಹುಟ್ಟಬೇಕಾದ್ರೆ ಬಂಗಾರದ ಚಕ್ರ ಹಿಡ್ಕೊಂಡು ಬರಲ್ಲ. ಮನೆಯಲ್ಲಿರುವ ಬಂಗಾರದ ಚಕ್ರ ಎಲ್ಲ ಕರಗಿಸಬೇಕು ಮಕ್ಕಳು ಹುಟ್ಟಿದ್ದಕ್ಕೆ. ಆದರೆ ಈ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಶಂಖಚಕ್ರಗಳನ್ನು ಹಿಡ್ಕೊಂಡು ಬಂದಿದ್ದಾನೆ. ವಾದಿರಾಜರು ಹೇಳ್ತಾರೆ, ಮಕ್ಕಳು ಹುಟ್ಟುವ ದಿನವೇ ಬಂಗಾರದ ಚಕ್ರ ಹಿಡ್ಕೊಂಡು ಹೊಟ್ಟೆ ಒಳಗಿಂದ ಬರ್ತಾರೆ ಅಂದರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಇರ್ತಾನೆ ಇರಲಿಲ್ಲ. ಯಾಕೆ ಅದೆಲ್ಲ ಆರಂಭ ಆಯಿತು ಅಂದರೆ ದುಡ್ಡು ಖರ್ಚಾಗುತ್ತೆ ಅಂತ ಶುರು ಮಾಡಿದ್ದಾರೆ. ಅವರೇ ಸಂಪತ್ತು ಹಿಡ್ಕೊಂಡು ಬರ್ತಾರೆ ಅಂದರೆ, ಆದ್ರಿಂದ ದೇವರು ಮಾನವರಂತೆ ಹುಟ್ಟಿಲ್ಲ, ಅವನ ಅವತಾರ ಅಂತ ಕರೆದಿದ್ದಾರೆ, ಕೃಷ್ಣಾವತಾರ ಅಂತ ಕರೆದಿದ್ದಾರೆ. ಲಕ್ಷ್ಮೀದೇವಿ, ದುರ್ಗಾದೇವಿ ಆ ದೇವಕಿಯ ಮಡಿಲಲ್ಲಿ ಮಲಗಿದ್ದಾಳೆ. ಕಂಸ ಕಂಗಾಲಾಗ್ತಾನೆ. ಹೆಣ್ಣಾದ್ರೇನು ಗಂಡಾದ್ರೇನು ಅಂತ ಅದನ್ನು ಸಂಹಾರ ಮಾಡಲಿಕ್ಕೆ ತವಕಿಸ್ತಾನೆ, ಹಿಡ್ಕೊಳ್ತಾನೆ. ಕಾಲುಗಳನ್ನು ಮೇಲೆ ತಿರುಗಿಸಿ ಬಂಡೆಗೆ ಅಪ್ಪಳಿಸಬೇಕಾದ್ರೆ ದುರ್ಗಾದೇವಿ ಕೈಯಿಂದ ತಪ್ಪಿಸಿಕೊಂಡು ಹಾರ್ತಾಳೆ. ಯೋಗಮಾಯಿನ್ ಯಧೀಶ್ವರಿ ಅಂತ ಆ ವೈಷ್ಣವಿ ಯೋಗಮಾಯ, ಆರ್ಯ ಅನ್ನುವ ಶಬ್ದಗಳಿಂದ ಜನರಿಂದ ಪೂಜಿತಳಾದ ದುರ್ಗಾದೇವಿ ಹೇಳ್ತಾಳೆ, ಕಂಸ ನಿನ್ನನ್ನು ಕೊಲ್ಲುವಂತಹ ಆ ಒಂದು ಶಿಶುವಿನ ಅವತಾರ ಆಗಿದೆ, ಸತ್ಯದಲ್ಲಿ ನಿನ್ನ ಸಂಹಾರವಾಗುತ್ತೆ ಅಂತ ಹೇಳಿ ಬ್ರಹ್ಮಾದಿಗಳಿಂದ ಆರಾಧ್ಯಮಾನಳಾಗಿ ಅದೃಶ್ಯಳಾಗಿ ಬಿಡುತ್ತಾಳೆ. ಒಂದು ರೂಪದಿಂದ ದೇವಕಿಯ ಹಾಸಿಗೆಯಲ್ಲೇ ಬಂದು ಮಲ್ಕೊಳ್ತಾಳೆ. ಅದು ದೇವಕಿಗೆ ಮಾತ್ರ ಗೊತ್ತಾಗುತ್ತೆ, ಕಂಸನಿಗೆ ಕಾಣಿಸೋದೇ ಇಲ್ಲ. ಕಂಸ ಕಂಗಾಲಾಗ್ತಾನೆ, ನನ್ನ ಮೃತ್ಯು ಇದೆ ಎಲ್ಲೋ, ಏನು ಮಾಡಬೇಕು ಅಂತ ಮಂತ್ರಿಗಳನ್ನೆಲ್ಲ ಕರೆದು ಕೇಳ್ತಾನೆ. ಆ ಸಲಹೆ ಕೊಡೋರು ಏನು ಸರಿಯಾಗಿರಲಿಲ್ಲ. ಅವ್ರು ಹೇಳ್ತಾರೆ, ಯಾರು 1 ವರ್ಷ ತುಂಬಿಲ್ಲ ಆ ಎಲ್ಲ ಮಕ್ಕಳನ್ನ ಸಂಹಾರ ಮಾಡೋಣ ಅಂತ ಮಕ್ಕಳ ಸಂಹಾರ ಪ್ರಕ್ರಿಯೆಯಲ್ಲಿ ದೊಡ್ಡ ಒಂದು ಪ್ರಚೋದನೆಯನ್ನು ಮಾಡ್ತಾರೆ ಮಂತ್ರಿಗಳು. ಆದರೆ ಮಕ್ಕಳನ್ನ ಕೊಲ್ಲೋರು ಯಾರು? ಅದಕ್ಕೆ ಪೂತನ ಬಾಲಘಾತಿನಿ ಅಂತ ಮಕ್ಕಳನ್ನು ಕೊಲ್ಲುವುದರಲ್ಲೇ ಅವಳು ದೊಡ್ಡ PhD ಮಾಡಿದಾಳಂತೆ ಪೂತನ. ಆದ್ದರಿಂದ ಅವಳು ಹೇಳ್ತಾಳೆ, ನಾನೆಲ್ಲ ಮಕ್ಕಳನ್ನು ಕೊಲ್ತೇನೆ, ಅನಿರ್ದಶಾನ್ ಬಾಲಕ, ಇನ್ನೂ ಮಕ್ಕಳಿಗೆ ಗಂಡೋ ಹೆಣ್ಣೋ ಗೊತ್ತೇ ಇಲ್ಲ ಅಂತಹ ಮಕ್ಕಳನ್ನೆಲ್ಲ ನಾನು ಕೊಲ್ತೇನೆ ಅಂತ ಅವಳು ಸಂಕಲ್ಪವನ್ನು ಮಾಡಿದ್ದಾಳೆ. ಅವಳ ಸಂಕಲ್ಪಕ್ಕನುಗುಣವಾಗಿ ಕೃಷ್ಣ ನಂದಗೋಕುಲದಲ್ಲಿದ್ದಾಗ ಅವಳು ಅತ್ಯಂತ ಮಾಯಾರೂಪವನ್ನು ತಾಳಿ ಯಶೋದೆ ತೊಟ್ಟಿಲಲ್ಲಿ ಕೃಷ್ಣನನ್ನು ಮಲಗಿಸ್ತಾ ಇದ್ದಾಳೆ. ಅವಳಿಗೂ ನಿದ್ರೆ ಬರ್ತಾ ಇದೆ, ಕೃಷ್ಣ ಮಲಗುತ್ತಾ ಇಲ್ಲ. ಇಂಥ ಪ್ರಸಂಗದಲ್ಲಿ ರಾತ್ರಿ ಕಾಲದಲ್ಲಿ ಆ ಪೂತನೆ ಯಶೋದೆ ಕೈಯಿಂದ ಕೃಷ್ಣನನ್ನು ತೆಗೆದುಕೊಂಡು ಹೋಗಿ ಪಾತಾಳ ಲೋಕದಿಂದ ವಿಷ ತಂದಿದ್ದಾಳಂತೆ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಹುತೇಕ 2 ಕೋಟಿ ವರ್ಷಗಳ ಕಾಲ PhD ಮಾಡಿದಾಳಂತೆ. ಅವಳು PhD ಸಬ್ಜೆಕ್ಟ್ ನೋಡಿ, ಎಲ್ಲ 3 ವರ್ಷ ಮಾಡಿದರೆ ಸಾಕು ಡಾಕ್ಟರೇಟ್ ಪದವಿ ಬಂದ್ಬಿಡುತ್ತೆ. ಈ ಪೂತನ ಡಾಕ್ಟರ್ ಪೂತನ ಅವಳಿಗೆ ಎಷ್ಟು PhD ಮಾಡಿದಾಳೆ ಅಂದರೆ, ರಾಮಾವತಾರದಲ್ಲಿ ತಾಟಕೆ ಆಗಿದ್ದಂತೆ. ರಾಮ ಕೊಂದ ಮೇಲೆ ಈ ರಾಮನನ್ನು ಕೊಲ್ಲಬೇಕು, ಯಾವುದು ಭಯಂಕರವಾದ ವಿಷ ಅಂತ ನಾಗಲೋಕದಲ್ಲಿರುವ ಎಲ್ಲ ನಾಗಲೋಕದ ದೈತ್ಯರ ನಾಗಲೋಕದ ಸರ್ಪಗಳ ಬಳಿ ಎಸೆನ್ಸ್ ವಿಷವನ್ನು ತಂದಿದ್ದಾಳಂತೆ. ಎಲ್ಲ ವಿಷಗಳು ಸೇರಿಕೊಂಡಿದೆ, ಅದನ್ನು ಮುಟ್ಟಿದರೆ ಸಾಕು ಬಾಯಲ್ಲಿ ಪ್ರಾಣ ಹೋಗಬೇಕು. ಅಂಥ ವಿಷವನ್ನು ತಂದು ತನ್ನ ಎದೆಗೆ ಲೇಪಿಸಿಕೊಂಡು ಆ ಕೃಷ್ಣನನ್ನ ಕೈಯಲ್ಲಿ ಹಿಡಿದುಕೊಂಡು ದೊಡ್ಡ ಮೈದಾನಕ್ಕೆ ಹೋಗ್ಲಂತೆ. ಯಾಕೆ ಅಂದರೆ ಏನಾಗುತ್ತೋ ಗೊತ್ತಿಲ್ಲ, ಕೃಷ್ಣ ಅಮಾನುಷವಾದ ಶಕ್ತಿ ಉಳ್ಳವನು, ಏನಾಗುತ್ತೋ ಗೊತ್ತಿಲ್ಲ ಅಂತ ದೂರ ಕರೆದುಕೊಂಡು ಹೋಗಿದ್ದಾಳೆ. ಸ್ತನ್ಯಪಾನ ಮಾಡುವ ನೆಪದಲ್ಲಿ ವಿಷಪ್ರಾಶನ ಮಾಡಿಸಿದ್ದಾಳೆ. ಆದರೆ ಪೂತನಿಗೊಂದು ಗೊತ್ತಿಲ್ಲ, ಅವಳ ದೇಹದಲ್ಲಿ ಊರ್ವಶಿ ಇದ್ದಾಳೆ. ಊರ್ವಶಿಗೆ ಪೂತನೆಯ ದೇಹದಲ್ಲಿದ್ದೇನೆ ಅಂತ ಗೊತ್ತಿದೆ, ಪೂತನಿಗೆ ನನ್ನ ದೇಹದಲ್ಲಿ ಊರ್ವಶಿ ಇದ್ದಾಳೆ ಅಂತ ಗೊತ್ತಿಲ್ಲ.
ಇದು ಕಲಿಯುಗದಲ್ಲಿ ಉಲ್ಟಾ. ಕೆಲವರೆಲ್ಲ ಊರ್ವಶಿ ತರ ಇರ್ತಾರೆ, ಅವರಲ್ಲಿ ಕೂತನಿ ಸೇರ್ಕೊಂಡಿರ್ತಾಳೆ, ನನ್ನೊಳಗೆ ಕೂತಿನಿ ಇದ್ದಾನೆ ಅಂತ ಅವಳಿಗೆ ಗೊತ್ತಿರಲ್ಲ. ಎರಡು ಜೀವದ್ವಯ ಆವೇಶ ಇರುತ್ತೆ. ಕೆಲವು ಕಡೆ ಭಯಂಕರ ಆಟೋಪ ಮಾಡ್ತಿರ್ತಾರೆ, ಅದು ಯಾರ ಕಣ್ಣಿಗೂ ಕಾಣಲ್ಲ. ಆಮೇಲೆ ಶಾಂತ ರೂಪವೂ ಇರುತ್ತೆ, ಊರ್ವಶಿ ರೂಪ ಪೂತನಿ ರೂಪ ಎರಡೂ ಮಿಕ್ಸ್ ಆಗಿರುತ್ತೆ ಹೆಣ್ಮಕ್ಕಳಲ್ಲಿ. ನಿಮ್ಗೆ ಯಾರಿಗೂ ಹೇಳಿದ್ದಲ್ಲ, ಸಹಜವಾಗಿ ಎರಡೆರಡು ಜೀವದ್ವಯಗಳ ತರ ಇರುತ್ತೆ, ಗೊತ್ತಾಗಲ್ಲ ಆವೇಶಗಳು. ಆ ಊರ್ವಶಿ ತನ್ನ ಬಂಧನದ ಬಿಡುಗಡೆಗೆ ಭಗವಂತನಿಗೆ ಸ್ತನ್ಯಪಾನ ಮಾಡಬೇಕು ಅನ್ನುವ ತವಕದಲ್ಲಿದ್ದಾಳೆ, ಆ ಮಾಡಿಸಬೇಕು ಅಂತ. ಈ ಪೂತನಿ ವಿಷಪ್ರಾಶನ ಮಾಡಿಸಬೇಕು ಅನ್ನುವ ಆಸಕ್ತಿಯಲ್ಲಿದ್ದಾಳೆ. ಅದಕ್ಕೆ ಮಧ್ವಗುರುಗಳು ಹೇಳ್ತಾರೆ, ದೇವರು ಏನು ಕೊಟ್ಟರು ತಗೊಳ್ತಾನೆ. ತಗೊಳ್ಳೋದು ಯಾಕೆ ಹೇಳಿ? ಅವನಿಗಾಗಿ ಅಲ್ಲೇ ಅಲ್ಲ, ಕೊಟ್ಟದನು ಅನಂತ ಮಡಿ ಮಾಡಿ ಕೊಡುವ. ನೀವು ಏನು ಕೊಡ್ತೀರಿ ಅದನ್ನು ವಾಪಸ್ ಕೊಡ್ತಾನೆ ದೇವರು. ದೇವರಿಗೆ ಹಳಿಸಿದ ತುಪ್ಪವನ್ನೇ ಹಾಕ್ತೀರಾ, ದಿನ ದಿನ ಕಲ್ಪಗಳ ಕಾಲ ಅದನ್ನೇ ತಿನ್ನಿಸ್ತಾನೆ ದೇವರು. ಕೊಟ್ಟದ್ದು ಅನಂತ ಆಗುತ್ತೆ. ಅವನಿಗೆ ಒಳ್ಳೇದು ಕೊಟ್ಟರೆ ವಾಪಸ್ ತಿರುಗಿ ಒಳ್ಳೇದು ಕೊಡ್ತಾನೆ, ಅವನಿಗೆ ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದನ್ನೇ ಕೊಡ್ತಾನೆ. ಹಾಗಾಗಿ ಆ ಪೂತನೆ ಕೊಟ್ಟ ವಿಷವನ್ನೂ ಸ್ವೀಕಾರ ಮಾಡಿದ. ಅವಳಿಗೆ ವಿಷದಂತಹ ಅಂಧಂತಮಸ್ಸು, ಅವಳು ಕೊಟ್ಟಿದ್ದು ಸ್ವಲ್ಪ ವಿಷ. ಪರಿಣಾಮ ಏನು? ಅನಂತ ಕಾಲದ ವಿಷದಂತಹ ದುಃಖವನ್ನು ಕೊಟ್ಟ. ಸ್ವಲ್ಪ ಕೊಟ್ಟಿದ್ದವಳು ಅನಂತ ಮಾಡಿ ಕೊಟ್ಟ. ಅವನ ಹತ್ರ ಏನು ಇನ್ವೆಸ್ಟ್ ಮಾಡಿರೋ ಅದು ಅನಂತನ ಇನ್ವೆಸ್ಟ್ಮೆಂಟ್. ಅದು ಸ್ವಲ್ಪ ಕೊಟ್ಟರು. ಅಣ್ಣೋಮಪಿ ಉಪಾಹೃತಂ ಭೂರ್ಯೈವ ಭವೇತ ಅಂತ. ನೀವು ಸ್ವಲ್ಪ ಕೊಟ್ಟರು ಅದು ಅಧಿಕ ಆಗುತ್ತೆ. ಊರ್ವಶಿ ಸ್ವಲ್ಪ ಹಾಲು ಕೊಟ್ಟರು, ಅದಕ್ಕೆ ಸ್ವರ್ಗ ಸುಖದಂತಹ ಹಾಲಿನ ಸ್ವರ್ಗವನ್ನ ಶಾಶ್ವತವಾಗಿ ಕೊಟ್ಟ. ದೇವರಿಗೆ ಚೂರು ಕೊಡ್ಲಿಕ್ಕೆ ಬರೋದೇ ಇಲ್ಲ, ಏನು ಕೊಟ್ಟರು ತಗೊಳ್ತಾನೆ. ಕೆಲವರಿಗೆ ಡೌಟು, ಪಾಪಕರ್ಮವನ್ನು ದೇವರು ಸ್ವೀಕಾರ ಮಾಡ್ತಾನ ಇಲ್ವಾ ಅಂತ. ನೀವು ಏನು ಮಾಡ್ತೀರಿ ಎಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು. ಪಾಪಕರ್ಮವನ್ನು ತಗೊಳ್ತಾನೆ, ಪುಣ್ಯಕರ್ಮವನ್ನು ತಗೊಳ್ತಾನೆ. ಎಲ್ಲ ಕರ್ಮಗಳಿಗೂ ಭಗವಂತನೇ ನಿಯಾಮಕ. ಯಾರು ಪುಣ್ಯಕ್ಕೆ ಮಾತ್ರ ದೇವರು, ಪಾಪಕ್ಕೆ ನಾನು ಅಂತ ಹೇಳ್ತಾರೆ, ಅವರನ್ನೆಲ್ಲ ದೈತ್ಯರು ಅಂತ ಕರೆದಿದ್ದಾರೆ. ಪುಣ್ಯ ಪಾಪ ಎಲ್ಲಾನು ಅವನೇ, ಎಲ್ಲದಕ್ಕೂ ನಿಯಾಮಕ ಅವನೇ. ಆದರೆ ಪಾಪಕರ್ಮಗಳನ್ನು ಅರ್ಪಣೆ ಮಾಡಬೇಕಾದ್ರೆ ಸವೆದು ಹೋಗುವಂತೆ ಮಾಡು ಅಂತ ಕೇಳ್ಕೊಡ್ಬೇಕು. ಈ ಪಾಪಕರ್ಮಗಳು ಮತ್ತೊಮ್ಮೆ ಆಗದೇ ಇರುವ ಹಾಗೆ ಅನುಗ್ರಹ ಮಾಡುವಂತ ಕೇಳಿಕೊಡ್ಬೇಕು. ಪುಣ್ಯಕರ್ಮಗಳನ್ನು ಅವನಿಗೆ ದೇಹಕ್ಕೆ ಚಂದನ ಹಚ್ಚುವ ಹಾಗೆ ಸಮರ್ಪಣೆ ಮಾಡಬೇಕು. ಪಾಪಕರ್ಮಗಳನ್ನು ಚಪ್ಪಲಿ ಹಾಗೆ ಸಮರ್ಪಣೆ ಮಾಡಬೇಕಂತೆ. ಚಪ್ಪಲಿ ಹಾಕೊಂಡು ಸವೆದು ಹೋಗುತ್ತೆ. ಗಂಧಲೇಪನ ಆನಂದ ಆಗುತ್ತೆ. ಹಾಗೆ ಸತ್ಕರ್ಮಗಳನ್ನು ಒಳ್ಳೆಯ ಗಂಧಲೇಪನದ ಹಾಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಊರ್ವಶಿಯ ಕರ್ಮಗಳೆಲ್ಲ ಭಗವಂತನಿಗೆ ಗಂಧಲೇಪನದಂತೆ ಆಯಿತು. ಆ ಪೂತನೆ ಮಾಡಿದ ಕರ್ಮವನ್ನು ಭಗವಂತ ಸ್ವೀಕಾರ ಮಾಡಿ ಅವಳಿಗೆ ನಿತ್ಯ ಅಂಧಂತಮಸ್ಸನ್ನು ಕೊಟ್ಟ. ದ್ವೇಷದಿಂದ ಅಂಧಂತಮಸ್ಸೆ ಆಗುತ್ತೆ ಹೊರತು ಯಾರಿಗೂ ಮೋಕ್ಷ ಆಗೋದಿಲ್ಲ ಅನ್ನೋದನ್ನ ತೋರಿಸಿದ. ಹೀಗೆ ಭಗವಂತ ತನ್ನ ಅವತಾರ ಕಾರ್ಯದಿಂದ ಅನೇಕ ಸಜ್ಜನರನ್ನು ಉದ್ಧಾರ ಮಾಡಿದ್ದಾನೆ, ಅನೇಕ ದುರ್ಜನರನ್ನು ದಮನ ಮಾಡಿದ್ದಾನೆ. ಅದಾದಮೇಲೆ ಸ್ವಲ್ಪ ಸಮಯ ಆದಮೇಲೆ ಇನ್ನೊಬ್ಬ ಕಂಸ ತನ್ನ ಅನೇಕ ಭೃತ್ಯರನ್ನು ಕಳಿಸ್ತಾ ಇದ್ದಾನೆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ. ಶಕಟಾಸುರ ಬಂದಿದ್ದಾನೆ. ಆ ಶಕಟಾಸುರ ಬಂದು ಕೂಡಲೇ ಕೃಷ್ಣ ಆಲೋಚನೆ ಮಾಡಿದ್ದಾನೆ. ಕೃಷ್ಣ ಬಂಡಿಯ ಬುಡದಲ್ಲಿ ಮಲಗಿದ್ದ, ಆ ಬಂಡಿಯಲ್ಲಿ ಶಕಟಾಸುರ ಬಂದಿದ್ದಾನೆ. ಕೃಷ್ಣ ಆಲೋಚನೆ ಮಾಡಿದ, ಕಂಸ ಅನೇಕ ಸಂಪತ್ತನ್ನು ಬಂಡಿಯಲ್ಲಿ ತುಂಬಿಕೊಂಡು ಹೋಗಬೇಕು ಅಂತ ಒಂದು ಶಕಟವನ್ನು ಇಟ್ಟುಕೊಂಡಿದ್ದಾನೆ. ಶಕಟಾಸುರ ಅಂತ ಅವನ ಹೆಸರು. ಇನ್ನು ಕಂಸ ಅಧರ್ಮಗಾಮಿ ಆಗಿದ್ದಾನೆ, ಅವನೇ ಸತ್ತು ಹೋಗ್ತಾ ಇದ್ದಾನೆ. ಅವನಿಗೆ ಯಾವ ಸಂಪತ್ತು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಬಾರ್ದು ಅಂತ ಬಂಡಿ ಇದ್ರೆ ಹಿಡ್ಕೊಂಡು ಹೋಗಬೇಕು. ಆ ಬಂಡಿಯನ್ನೇ ಸಂಹಾರ ಮಾಡೋಣ ಅಂತ ಭಗವಂತ ಆ ಶಕಟನನ್ನು ಸಂಹಾರ ಮಾಡಿದ. ಶಕಟಾಸುರನ ಆ ಮಾಯೆ ನಾಶವಾಗಿದೆ. ಅವನು ದೊಡ್ಡ ಆಕಾರದಿಂದ ಮರಣೋನ್ಮುಖನಾಗಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಪಾದಾಭಿಹತನಾದ ಆ ಶಕಟಾಸುರ ಸಂಹಾರ ಆದಾಗ ಅವನು ಕೂಡ ಅಧೋಗತಿಗೆ ಹೋಗಿದ್ದಾನೆ. ವಿನಾಶಕಾಲೇಹಿ ವಿರುದ್ಧ ಬುದ್ಧಿ ಅಂತ ಸಾಯುವ ಕಾಲದಲ್ಲಿ ಅವನ ಅಂಧತಮಸ್ಸಿಗೆ ಹೋಗಿದ್ದಾನೆ. ಅದಾದಮೇಲೆ ತೃಣಾವರ್ತ ಅನ್ನುವ ದೈತ್ಯನನ್ನು ಸಂಹಾರ ಮಾಡಿದ್ದಾನೆ. ಇಷ್ಟೆಲ್ಲ ಆಗಬೇಕಾದ್ರೆ ಕೃಷ್ಣನಿಗೆ 3 ತಿಂಗಳಾಗಿತ್ತಂತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅವನಿಗೆ ನಾಮಕರಣ ಮಾಡೋಕ್ಕಿಂತ ಮೊದಲು ಅವನು ಕೃಷ್ಣ ಪೂತನಿನ ಸಂಹಾರ ಮಾಡಿದ, ತೃಣಾವರ್ತನನ್ನು ಸಂಹಾರ ಮಾಡಿದ, ಶಕಟಾಸುರನನ್ನು ಸಂಹಾರ ಮಾಡಿದ. ಇಷ್ಟು ಜನರನ್ನು ಯಾಕೆ ಸಂಹಾರ ಮಾಡಿದ ಅಂದರೆ 11ನೇ ದಿನಕ್ಕೆ ಅಪ್ಪ ನಾಮಕರಣ ಮಾಡಬೇಕಂತೆ. ನಾಮಕರಣ ಮಾಡಿ ನನಗ್ಯಾರ ಅಪ್ಪ ಅಂದ್ರೆ ಇದ್ದಾರೆ ಅಂತ ದೇವರು ತನಗೆ ತಾನೇ ನಾಮಕರಣ ಮಾಡಿಕೊಂಡ ಅಂತ ಹೇಳ್ತಾರೆ. ಪೂತನ ಜೀವಿತಾಹಾರಿ, ಶಕಟಾಸುರ ಭಂಜನ, ತೃಣೀಕೃತ ತೃಣಾವರ್ತ. ಈಗ ನನಗ್ಯಾರೂ ನಾಮಕರಣ ಮಾಡೋರಿಲ್ಲ,
ನನಗೆ ನಾನೇ ನಾಮಕರಣ ಮಾಡಿಕೊಳ್ತೇನೆ ಅಂತ ಭಗವಂತ ಆ ಹೆಸರುಗಳನ್ನು ಇಟ್ಟುಕೊಂಡ. ಆ 3ನೇ ತಿಂಗಳಿನಲ್ಲಿ ಸಾತ್ವತ ವಂಶಕ್ಕೆ ಕುಲಗುರುಗಳಾದ ಗರ್ಗ ಮುನಿಗಳು ಬಂದು ಕೃಷ್ಣನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದಂತೆ. ಬಲದೇವ ಅಂತ ಬಲರಾಮನಿಗೆ ನಾಮಕರಣ ಮಾಡಿದ್ರು, ಕೃಷ್ಣನಿಗೆ ಕೃಷ್ಣ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಆ ಕೃಷ್ಣ ಅನ್ನುವ ನಾಮದಲ್ಲಿ ಅನೇಕ ಅರ್ಥಗಳಿದೆ ಅಂತಾರೆ ವಾದಿರಾಜರು. ಒಂದು ಕೃಷ್ಣ ಅಂದರೆ ಬೆಂಕಿ ಅಂತ ಅರ್ಥ. ಬೆಂಕಿ ಹೇಗೆ ಎಲ್ಲವನ್ನು ಸುಡುತ್ತೋ ಹಾಗೆ ಭಕ್ತರ ಪಾಪಗಳನ್ನು ಸುಡುವಂತಹ ಬೆಂಕಿ ಈ ಕೃಷ್ಣ. ಅಥವಾ ದುಷ್ಟರೆಂಬ ದೊಡ್ಡ ಒಂದು ಕಾಡನ್ನು ಸುಡುವಂತಹ ಬೆಂಕಿ ಕೃಷ್ಣ ಅಂತ ಅರ್ಥ. ಅಥವಾ ಕೃಷ್ಣ ಅಂದರೆ ಆಕರ್ಷಕ ಅಂತ ಅರ್ಥ, ಸೆಳೆಯುತ್ತೆ ಅಂತ ಅರ್ಥ, ಗ್ರಾವಿಟಿ ಪವರ್ ಅಂತ ಅರ್ಥ. ಈ ಭೂಮಿಯಲ್ಲಿ ಒಂದು ಗುಣ ಇದೆ, ಯಾವುದೇ ಪದಾರ್ಥಗಳನ್ನು ಮೇಲಕ್ಕೆ ಎಸೆದರೆ ಅದನ್ನು ತನ್ನ ಕೆಳಗೆ ಎಳೆಯುತ್ತೆ. ಆದರೆ ದೇವರಲ್ಲಿ ವಿಪರೀತವಾದ ಗುಣ ಇದೆ, ಕೆಳಗೆ ಅಧಪತನ ಹೊಂದುವ ಎಲ್ಲ ಜೀವರಾಶಿಗಳನ್ನು ಪರಮಾತ್ಮ ಮೇಲ್ಮುಖವಾಗಿ ಎತ್ತುತ್ತಾನೆ. ಅದಕ್ಕೆ ಅವನಿಗೆ ಕೃಷ್ಣ ಅಂತ ಹೆಸರು. ಕೆಳಗೆ ಬೀಳುವ ಪದಾರ್ಥವನ್ನ ಮೇಲಕ್ಕೆ ಎತ್ತುವಂತಹ ಗ್ರಾವಿಟಿ ಪವರ್ ಭೂಮಿಯಲ್ಲಿ ಯಾವುದೂ ಇಲ್ಲ, ಅದು ಕೃಷ್ಣನ ನಾಮಕ್ಕೆ ಮಾತ್ರ. ನಾವೆಲ್ಲ ಅಧಪತನ ಹೊಂದುತ್ತಾ ಇದ್ದೇವೆ. ಕೃಷ್ಣ ಕೃಷ್ಣ ಅಂತ ಅವನನ್ನು ಜಪ ಮಾಡಿದರೆ ಮೇಲ್ಮುಖವಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಥವಾ ಗರ್ಗ ಸಂಹಿತೆಯಲ್ಲಿ ಗರ್ಗಾಚಾರ್ಯರು ತಮ್ಮ ಉದ್ದೇಶವನ್ನು ಹೇಳ್ತಾರೆ, ಕಲಿಯುಗದಲ್ಲಿ ಯಾರಿಗೂ ಹರಿನಾಮ ಹೇಳಲಿಕ್ಕೆ ಪುರುಸೊತ್ತಿಲ್ಲ, ಯಾರಿಗೂ ಟೈಮ್ ಇಲ್ಲ. ಸ್ಥಿರ ಸೊತ್ತು ಇದೆ, ಚರ ಸೊತ್ತು ಇದೆ, ಪುರುಸೊತ್ತಿದೆಯಾ ಅಂದರೆ ಅದೊಂದಿಲ್ಲ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಎಲ್ಲರೂ. ಅದು ಭಗವಂತ ಗಡಿಬಿಡಿಯೆಲ್ಲ ಅದು ಹರಿನಾಮ ಹೇಳಿದಾಗ ಜಾಸ್ತಿ ಪುಣ್ಯ ಬರಬೇಕು, ಸ್ವಲ್ಪ ಹೇಳಿದರೂ ಜಾಸ್ತಿ ಪುಣ್ಯ ಬರಬೇಕು. ಅದಕ್ಕೆ ಕೃಷ್ಣ ಅನ್ನುವ ನಾಮದಿಂದ 8 ನಾಮಗಳನ್ನು ಹೇಳಿದ ಪುಣ್ಯ ಇದೆಯಂತೆ. ಒಂದೊಂದು ಅಕ್ಷರ ಹೇಳಿದರೂ ಸಾಕು. ಒಂದೊಂದು ನಾಮಗಳ ಆರಂಭದ ಅಕ್ಷರಗಳನ್ನು ಹೇಳಿದರೂ ಕೂಡ ಭಗವಂತ ಪುಣ್ಯವನ್ನು ಕೊಡ್ತಾನಂತೆ. ಆರಂಭದ ಅಕ್ಷರಗಳನ್ನೆಲ್ಲ ಸೇರಿಸಿಕೊಂಡು ಆ ಕೃಷ್ಣ ಅನ್ನುವ ನಾಮ ಆಗಿದೆ ಅಂತ ಹೇಳಿದ್ದಾರೆ. ಭಗವಂತನ ಒಂದು ನಾಮ ಕಮಲಾಪತಿ ಅಂತ, ಲಕ್ಷ್ಮೀಪತಿ. ಅದರ ಮೊದಲನೇ ಅಕ್ಷರ ಕ ಅನ್ನೋದು ಸೇರಿಕೊಂಡಿದೆ. ಭಗವಂತನ ಮತ್ತೊಂದು ನಾಮ ರಾಮ ಅಂತ, ಅದನ್ನ ಕ ಆದಮೇಲೆ ಋ ಅನ್ನುವ ಅಕ್ಷರ ಇದೆ, ಕೃಷ್ಣ ಅಂತ. ಅದು ರಾಮ ಅನ್ನುವ ಅಕ್ಷರದ ಮೊದಲನೇ ಅಕ್ಷರ. ಆಮೇಲೆ ಷಡ್ಗುಣೇಶ ಅಂತ ಭಗವಂತನಿಗೆ ಇನ್ನೊಂದು ನಾಮ ಇದೆ. 6 ಗುಣಗಳ ಒಡೆಯ, ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ, ವಿಜ್ಞಾನ, ಸಂಪತ್ತು ಅಂತ 6 ಗುಣಗಳು. ಅವನಿಗೆ ಷಡ್ಗುಣೇಶ ಅಂತ ಕರಿಬೇಕು. ಅದೊಂದು ಒಳ್ಳೆಯ ನಾಮ. ಅದರ ಮೊದಲನೇ ಅಕ್ಷರ ಶ್, ಅಷ್ಟೇ ಸಾಕು. ಶ್, ಕೃಷ್ ಆಯ್ತು. ಅವಾಗ ಕೃಷ್ ಆದ ಮೇಲೆ ಆಮೇಲೆ ನರಸಿಂಹ ಅಂತ. ಆ ನರಸಿಂಹ ನಾಮದ ಮೊದಲನೇ ಅಕ್ಷರ ನ, ಕೃಷ್ ನ ಆಯಿತು. ಆಮೇಲೆ ಆ ಅಂತ ಒಂದು ಅಕ್ಷರ ಕೇಳಿಸುತ್ತೆ, ಕೊನೆ ಕೃಷ್ಣ ಅಕಾರ ಕೇಳಿಸುತ್ತೆ. ದೇವರಿಗೆ ಅಕ್ಷರ ಅಂತ ಒಂದು ನಾಮ, ಅದನ್ನ ಮೊದಲನೇ ಆರಂಭದ ಅಕ್ಷರ ಆ, ಕೃಷ್ಣ ಆಯಿತು. ಎಷ್ಟಾಯಿತು? ಕಮಲಾಪತಿ, ರಾಮ, ಷಡ್ಗುಣೇಶ, ನರಸಿಂಹ, ಅಕ್ಷರ, 5 ನಾಮ ಆಯಿತು. ಆಮೇಲೆ ವಿಸರ್ಗ ಇದೆ, ಕೃಷ್ಣ ಅಂತ ವಿಸರ್ಗ ಇದೆ. ಆ ವಿಸರ್ಗಗಳಿಗೆ ನರನಾರಾಯಣರು ಅಂತ ಅರ್ಥ. 7 ಆಯಿತು. ಈ 7ನ್ನೂ ಸೇರಿಸಿ ಒಂದು ನಾಮ ಬರೆದರೆ ಕೃಷ್ಣ ಆಯಿತು. ಅದು 8ನೇ ನಾಮ. ಒಂದು ಬಾರಿ ಕೃಷ್ಣ ಅಂದರೆ 8 ನಾಮಗಳನ್ನು ಹೇಳಿದಷ್ಟು ಪುಣ್ಯ ಇದೆ. 3 ಸಲ ಹೇಳಿದರೆ 24 ಆಯಿತು. 24 ಅಂದರೆ ಏನು? 24 ತತ್ವಗಳು, 24 ಈ ಜಗತ್, 24 ಕೇಶವಾದಿ ನಾಮಗಳು. 24 ಕೇಶವಾದಿ ನಾಮಗಳಲ್ಲಿ ಸೇರಿರುವ ನಾಮವೇ ಕೃಷ್ಣ ಅನ್ನುವ ನಾಮ. ಮೊದಲನೆಯದ್ದು ಕೇಶವ. ಕೇಶವ ಅಂದರೆ ಬ್ರಹ್ಮರುದ್ರರಿಗೆ ನಿಯಾಮಕನಾದ ಕೃಷ್ಣ ಅಂತ ಅರ್ಥ. ಕೇಶವ ಅಂದರೆ ಮಧ್ಯದಲ್ಲಿ ದಾಮೋದರ ಅಂತ ಇದೆ, ಕೃಷ್ಣ ಅಂತಲೇ ಅರ್ಥ. ಆ ನಾಮ ಮುಗಿಬೇಕಾದ್ರೆ ಶ್ರೀಕೃಷ್ಣ ನಮಃ ಅಂತ ಇದೆ. ಹಾಗಾಗಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಚತುರ್ವಿಂಶತಿ ನಾಮ ಹೇಳಿ ಅಂದರೂ ಅದೇ ಅರ್ಥ, 3 ಬಾರಿ ಕೃಷ್ಣ ಅಂತ ಹೇಳಿ ಅಂದರೂ ಅದೇ ಅರ್ಥ. ಹಾಗಾಗಿ 2 ಕ್ರಮದ ಪೂಜೆ ಇರುತ್ತೆ. ಭಾನುವಾರದ ಪೂಜೆ ಬೇರೆ, ಗಂಡ ಮಾಡುವುದು. ಅವರು ಸೋಮವಾರ ಮಾಡುವ ಪೂಜೆ ಬೇರೆ. ಸೋಮವಾರ ಪೂಜೆಯಲ್ಲಿ ಅರ್ಘ್ಯ, ಪಾದ್ಯ, ಆಚಮನ ಏನೂ ಇರಲ್ಲ. ದೇವರು ಒಂದು ವಾರ ಕಾಯಬೇಕು. ಕುಂಟಿ, ಅಡಿಗೆ ಅದೆಲ್ಲ ಬರಬೇಕು ಅಂದರೆ ಭಾನುವಾರ ದಿವಸ ಪರ್ವಕಾಲ, ಅದು ವಿಶೇಷ ಪೂಜೆ. ನಿಮಗೆ ಟೈಮ್ ಇದ್ದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಶ್ರೀಕೃಷ್ಣ ಅಲ್ಲಿ ತನಕ ನಾಮ. ಪುರುಸೊತ್ತಿಲ್ಲ ಅಂದರೆ 3 ಬಾರಿ ಕೃಷ್ಣ 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 ಅಂದರೆ 24 ನಾಮಗಳು ಹೇಳಿದ ಪುಣ್ಯ ಬರಲಿ ಅಂತ ಭಗವಂತ ಈ ರೀತಿ ಅನುಗ್ರಹ ಮಾಡಲಿಕ್ಕೆ ಕೃಷ್ಣ ನಾಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅನಂತ ನಾಮಗಳಿದ್ರೂ ಕೂಡ ಕೃಷ್ಣನಿಗೆ ತುಂಬಾ ಇಷ್ಟವಾದ ನಾಮ ಯಾವುದು ಅಂದರೆ ಕೃಷ್ಣ ಅಂತ ಕರಿಬೇಕಂತೆ. ಅವನನ್ನು ಬೇರೆ ಯಾವ ನಾಮಗಳಿಂದ ಕರೆದರೂ ಭಗವಂತ
ಅನುಗ್ರಹ ಮಾಡ್ತಾನೆ. ಆದರೆ ಕೃಷ್ಣನಾಮದಿಂದ ಭಗವಂತ ಬೇಗ ಒಲಿತಾನೆ. ಆ ದ್ರೌಪದಿ ದೇವಿಗೆ ವಸ್ತ್ರಾಪಹಾರ ಮಾಡುವ ಪ್ರಸಂಗದಲ್ಲಿ ಗೋವಿಂದ ಕೃಷ್ಣ ಅಂತ ಕರೀತಾಳಂತೆ. ಕೃಷ್ಣ ಕೂಡಲೇ ಬಂದು ಅಕ್ಷಯಾಂಬರವನ್ನು ಕೊಡ್ತಾನಂತೆ. ಬೇಗ ಒಂದು ನಮ್ಮ ಕಪ್ಪನ್ನು ಪರಿಹಾರ ಮಾಡಿ ತಪ್ಪನ್ನು ಪರಿಹಾರ ಮಾಡುವ ರೂಪ ಕೃಷ್ಣ ಅನ್ನುವ ನಾಮ ಅಂತ ಹೇಳಿದ್ದಾರೆ. ಇಂತಹ ಕೃಷ್ಣ ಪರಮಾತ್ಮ ಆ ಗರ್ಗ ಮುನಿಗಳಿಂದ ನಾಮಕರಣವನ್ನು ಮಾಡಿಸಿಕೊಂಡ ಮೇಲೆ ಅವನ ಹೆಸರು ಪ್ರಸಿದ್ಧಿಯಾಗಬೇಕು ಅಂತ ತುಂಬ ಲೂಟಿಗಳನ್ನು ಮಾಡಿದ. ಒಂದೇ ಕಡೆ ಕೂತ್ಕೊಳ್ಳಿಲ್ಲ. ಈಗ ನೋಡಿ, ಬೇರೆ ಅವತಾರಗಳಲ್ಲಿ ನರಸಿಂಹ ಕಂಬದಿಂದ ಬಂದ, ಯಾರ ಮನೆಗೆ ಹೋದ ಅಂತ ಕಥೆ ಇದೆ. ಕೂರ್ಮ, ಮತ್ಸ್ಯ ಯಾವ ಅವತಾರದಲ್ಲಿಯೂ. ಇನ್ನು ರಾಮ ರಾಜನಾಗಿ ಕೂತ, ಅಯೋಧ್ಯಾಪತಿಯಾದ ರಾಮ ಯಾರ ಮನೆಗೆ ಹೋಗಲಿಲ್ಲ. ಆದರೆ ಕೃಷ್ಣ ಯಾವ ಸಿಂಹಾಸನಕ್ಕೆ ಹೋಗಲಿಲ್ಲ. ಅವನು ಹೋಗಿದ್ದೆಲ್ಲ ಮನೆ ಮನೆಗೆ ಹೋಗಿದ್ದು. ಕಲಿಯುಗದಲ್ಲಿ ಮನೆ ಮನೆ ಟೀಮ್ ವರ್ಕ್ ಮಾಡಬೇಕು. ಸುಮ್ಮನೆ ವಾಟ್ಸ್ಆ್ಯಪ್ ಮೆಸೇಜ್ ಹಾಕಿದರೆ ಜನಗಳು ರಿಯಾಕ್ಟ್ ಮಾಡಲ್ಲ. ಮನೆಗೆ ಹೋಗಿ ಕರೀಬೇಕು. ಆವಾಗ ಒಂದಿನ ಆದರೂ ದಾಕ್ಷಿಣ್ಯಕ್ಕಾದರೂ ಬರ್ತಾರೆ. ಭಗವಂತ ವೈಕುಂಠ ಲೋಕ ಕರಳಿಕ್ಕೆ ಏನು ಮಾಡಿದ ಅಂದರೆ ಮನೆ ಮನೆಗೆ ಹೋದ, ಭಕ್ತರ ಪಾಪವನ್ನು ಪರಿಹಾರ ಮಾಡಿ. ಅವರನ್ನು ಯಾರು ತನ್ನ ಮನೆಗೆ ಕರಲಿಲ್ಲ. ಅಂದರೆ ಏನರ್ಥ? ಕಲಿಯುಗದಲ್ಲಿ ದೇವರೊಂದು ದೇವಸ್ಥಾನ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬನ್ನಿ ಅಂದರೆ ಯಾರೂ ಬರಲ್ಲ. ಕಲಿಯುಗ ಇದು. ಅದಕ್ಕೇನು ಮಾಡಿದ ದೇವರು? ತಾನೇ ಆ ಭಕ್ತರ ಮನೆಯೇ ದೇವಸ್ಥಾನ ಅವನಿಗೆ. ಹಾಗಾಗಿ ಅವರ ಮನೆಗಳಿಗೆ ಹೋದ. ದೇವಸ್ಥಾನಕ್ಕೆ ಹಣ್ಣು ಕಾಯಿ ತೊಗೊಂಡು ಬನ್ನಿ ಅಂದರೆ ಯಾರೂ ಬರಲ್ಲ, ಬರೀ ಕೈ ಮುಗಿದು ಹೋಗ್ತಾರೆ. ಅದಕ್ಕೆ ಅವ್ರ ಮನೆಯಲ್ಲಿ ಹೇಗಿದ್ರು ಆಲ್ರೆಡಿ ಇದೆ ಷೋಡಶೋಪಚಾರಗಳು, ಅರ್ಘ್ಯ, ಪಾದ್ಯ, ಆಚಮನ ಅವರವ್ರ ಮನೆಗೆ ಇಟ್ಕೊಂಡಿದ್ದಾರೆ. ಅದನ್ನೇ ತಿಂದು ಬಂದ ದೇವರು. ನಿಮ್ಮ ಮನೆಯಲ್ಲಿ ಇರೋದಿಲ್ಲ, ನಂದೇ ಅಂತ ತಿಂದು ಬಂದ ಭಗವಂತ. ಈ ಥರ ವ್ಯಾಪಾರ ಯಾವ ಅವತಾರದಲ್ಲಿಯೂ ಮಾಡಿಲ್ಲ. ತಾನಾಗಿ ಭಕ್ತರ ಮನೆಗೆ ಹೋಗಿ ಆ ಭಕ್ತರ ಮನೆಯಲ್ಲಿರುವಂತಹ ಹಾಲು, ಮೊಸರು, ಬೆಣ್ಣೆಯನ್ನು ಕದ್ದು ತಿಂದ. ಕೆಲವರು ಭಯಂಕರ ಚಾಡಿ ಹೇಳಿದರು, ಚಾವಟಿಕೋಲ್ ತೊಗೊಂಡು ಹೊಡಿತೀವಿ ಎಂದರು. ಯಾರು ಸಿಕ್ಕಾಪಟ್ಟೆ ಬೈದಿದ್ದಾರೆ ಅವರಿಗೆ ನರಕವನ್ನೇ ಕೊಟ್ಟ. ಅವ್ರ ಪುಣ್ಯವನ್ನೆಲ್ಲ ಅಪಹಾರ ಮಾಡಿದ. ಯಾರು ಕೃಷ್ಣನ ಕಳತನವನ್ನು ಎಂಜಾಯ್ ಮಾಡಿದ್ರು, ಮನೆಯಲ್ಲಿ ಬಂದಾಗ ಎಂಜಾಯ್ ಮಾಡಿದ್ರು. ಇನ್ನು ಬಾಳೆಹಣ್ಣು ಹಿಡ್ಕೊಂಡು ಕೂತಿರ್ತೀರಿ, ಒಂದು ಕೋತಿ ಒಂದು ಟಳಕ್ಕಂತ ಕೈಯಿಂದ ಕಿತ್ಕೊಂಡು, ಕೆಲವರು ಎಂಜಾಯ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕಿತ್ಕೊಂಡು ಹೋಯ್ತು ಅಂತ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರು ಆ ಕೋತಿನ ಅಟ್ಟಿಸ್ಕೊಂಡು ಹೊಡೆಯಕ್ಕೆ ಹೋಗ್ತಾರೆ. ಆವಾಗ ಇವ್ರು ಜಾರಿ ಬಿದ್ದು ಕೈಯೆಲ್ಲ ಗಾಯ ಆಗಿ ಕನ್ನಡಕ ಎಲ್ಲ ಒಡೆದು ಹೋಗಿ ಒಂದು ಬಾಳೆಹಣ್ಣಿಗೆ ಅಷ್ಟೊಂದು ಕುದೀತೀಯ. ಕೆಲವರು ಹಾಗೆ ಕೃಷ್ಣ ಬಂದು ಕಳತನ ಮಾಡಿದಾಗ ಕೆಲವರು ಎಂಜಾಯ್ ಮಾಡಿದರು. ಎಷ್ಟು ಚೆನ್ನಾಗಿ. ಯಾಕೆಂದರೆ ಕೃಷ್ಣ ಸುಮ್ಮನೆ ಕದ್ದಿಲ್ಲ, ಕದ್ದಲ್ಲೆಲ್ಲ ಏನೋ ಒಂದು ವೈಲಕ್ಷಣ್ಯ ಇದೆ, ಏನೋ ಒಂದು ಚತುರತೆಯಿಂದ ಕಳತನ ಮಾಡಿದ್ದಾನೆ. ಅದನ್ನೇ ಎಂಜಾಯ್ ಮಾಡ್ತಾ ಇದ್ರು. ಯಾರು ಕೃಷ್ಣನ ಕಳತನವನ್ನು ಎಂಜಾಯ್ ಮಾಡಿದ್ರು ಅವರಿಗೆಲ್ಲ ಮೋಕ್ಷ ಕೊಟ್ಟ. ಯಾರು ಕೃಷ್ಣನ ಕಳತನವನ್ನು ಚಾಡಿ ಥರ ಹೋಗಿ ಆ ಯಶೋದೆ ಹತ್ರ ಸಿಕ್ಕಾಪಟ್ಟೆ ಹೇಳಿ, ಇನ್ನು ಕೆಲವರಂತೂ ಹೆಣ್ಮಕ್ಕಳು ಸಿಕ್ಕಾಪಟ್ಟೆ ಜೋರಿದ್ರಂತೆ. ಅವತ್ತಿಂದ ಇದ್ರು, ಅದು ಸಂಪ್ರದಾಯ. ಅದು ಹೆಣ್ಮಕ್ಕಳು ಅಂದರೆ ಮಹಾಪ್ರಳಯ, ಭಯಂಕರ ಪ್ರಳಯ ಸದೃಶರಂತೆ. ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅನ್ನುತ್ತೆ ಪುರಾಣ. ಸ್ತ್ರೀಯರೆಲ್ಲ ಒಟ್ಟಾಗಿಬಿಟ್ರೆ ಪ್ರಳಯನ್ನೇ ಮಾಡ್ತಾರೆ. ನಿಮ್ಗೆ ಯಾರು ಹೇಳಿಲ್ಲ, ಮೆಜಾರಿಟಿ ನಿಮ್ಮದೇ ಇದೆ. ಮತ್ತೆ ಆ ರೀತಿಯಾಗಿ ಅವರೆಲ್ಲ ಸ್ತ್ರೀಯರು ಬಂದು ಭಯಂಕರ ಗಲಾಟೆ ಮಾಡಿದ್ದಾರೆ. ಕೊನೆಗೆ ಯಶೋದೆ ನಂಬಲೇ ಇಲ್ಲ. ಅದಕ್ಕೇನು ಮಾಡಿದ್ರು, ಅವರೆಲ್ಲ ಟೀಮ್ ಮಾಡಿಕೊಂಡು ಹಾಲು, ಮೊಸರು, ಬೆಣ್ಣೆಯನ್ನೆಲ್ಲ ಒಂದು ಗಾಡ್ರೇಜಲ್ಲಿ ಇಟ್ಟು ಅದಕ್ಕೆ ಬೀಗ ಹಾಕಿ, ಆ ಬೀಗದಕ್ಕಿಂತ ಒಂದು ಟ್ರಂಕಲ್ಲಿ ಇಟ್ಟು ಅದಕ್ಕೆ ಬೀಗ ಹಾಕಿ ಅದಕ್ಕಿಂತ ಸೊಂಟದಲ್ಲಿ ಇಟ್ಕೊಂಡು ಕೋಲ್ ಇಟ್ಕೊಂಡು ಮಾಡ್ಕೊಂಡ್ರಂತೆ. ಬರಲಿ ಅವನು ಕೃಷ್ಣ ಹೊಡಿತೀನಿ ಅಂತ. ಕೃಷ್ಣ ಪ್ರಯತ್ನವೇ ಮಾಡಲಿಲ್ಲ. ಅವರ ಮನೆಯಲ್ಲಿ ಹೋಗಿ ಅವರ ಮನೆಯ ಮುಂಭಾಗದಲ್ಲಿ ಮಲಮೂತ್ರಗಳನ್ನು ಹಾಕಿ ಬಂದಂತೆ ಭಗವಂತ. ಮಲಮೂತ್ರ ವಿಸರ್ಜನೆ ಮಾಡಿ ಬಂದ. ಅವ್ರು ಕಾಯ್ತಾ ಇದ್ದಾರೆ, ಇನ್ನೂ ಕೃಷ್ಣ ಬರಲಿಲ್ಲ. ಬಾಗಿಲು ತೆಗೆದು ನೋಡ್ತಾರೆ, ಮನೆ ಮುಂದೆ 50-60 kg ಮಲಮೂತ್ರ. ವಾಸನೆ ಇರಲಿಕ್ಕೆ ಆಗ್ತಾ ಇಲ್ಲ. ದೇವರು ಪಾಠ ಮಾಡಿದ, ನಾನು ಬರ್ತೀನಿ ಅಂತ ಸಡಗರವನ್ನು ಅನುಭವಿಸಬೇಕು. ಯಾಕೆಂದರೆ ಕ್ಷೀರ ಸಮುದ್ರವನ್ನು ಬಿಟ್ಟು ಭೂಲೋಕದ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಅಂತ ಬಂದವನು. ನಾನು ಬಂದು 32 ಲಕ್ಷ ಯೋಜನದ ಕ್ಷೀರ ಸಮುದ್ರ ಬಿಟ್ಟು ಬಂದರೆ ಒಂದು ಲೋಟ ಹಾಲು ಕುಡಿತೀನಿ ಅಂದರೆ ಅಮ್ಮನ ಹತ್ರ ಹೋಗಿ ಚಾಡಿ ಹೇಳ್ತಿರಲ್ಲ, ನಿಮ್ಮದು ತಲೆಯಲ್ಲಿ ಬುದ್ಧಿ ಸೇರಿಲ್ಲ, ಲದ್ದಿ ಸೇರಿದೆ ಅಂತ ತಿಳಿಸಲಿಕ್ಕೆ ಭಗವಂತ ಮನೆಯ ಮುಂದೆ ಮೇಹನಾದೀನಿ ವಾಸ್ತು ಭಾಗವತದಲ್ಲಿ ಹೇಳಿದ್ದಾರೆ. ಮನೆಯ ಮುಂದೆಲ್ಲ ಮಲಮೂತ್ರಗಳನ್ನು ಸುರಿದು ಹೋದನಂತೆ ಭಗವಂತ. ಅದನ್ನು ಕ್ಲೀನ್ ಮಾಡಲಿಕ್ಕೆ 50 ದಿನ ಬೇಕಾಯ್ತು. ಅಂದರೆ ಏನರ್ಥ? ನಾವು ಗಳಿಸಿದ ಸಂಪತ್ತು ಅದು ದೇವರಿಗೆ ಸಮರ್ಪಣೆ ಆಗುವುದು ಬೇಡ ಅಂತ ಹಠತನ ಮಾಡಿದರೆ ಅದು ಸಂಪತ್ತಲ್ಲ, ಅದು ಮಲಮೂತ್ರಗಳಿಗೆ ಸಮಾನವಾಗಿದೆ ಎನ್ನುತ್ತೆ ಧರ್ಮಶಾಸ್ತ್ರ. ಮಲಮೇತನ್ ಮನುಷ್ಯಾಣಂ ದ್ರವಿಣಂ ಸಂಪ್ರಕೀರ್ತಿತಂ. ನಾವು ಗಳಿಸುವ ಸಂಪತ್ತು ಅದು ಮಲಮೂತ್ರಗಳಿಗೆ ಸಮಾನ. ಅದಕ್ಕೇನು ಮಾಡಬೇಕು?
ದೇವ ಕಾರ್ಯಗಳನ್ನು ಮಾಡಬೇಕು, ವಿಷ್ಣು ಕಾರ್ಯಗಳಿಗೆ ಅದನ್ನು ವಿನಿಯೋಗ ಮಾಡಬೇಕು. ಆವಾಗ ಅದರಲ್ಲಿ ಸನ್ನಿಧಾನ ಬರುತ್ತೆ. ದೇವರಿಗೆ ಅರ್ಪಣೆ ಮಾಡಿದಾಗ ಆ ವಸ್ತುಗಳು ಶುದ್ಧವಾಗುತ್ತೆ. ದೇವ ಕಾರ್ಯಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಈ ಪಾಠವನ್ನು ಮಾಡಿದ ದೇವರು. ಹಾಗಾಗಿ ಎಲ್ಲಾ ತರದ ಜೀವರಾಶಿಗಳು ಇದ್ರು, ಕೃಷ್ಣನ ಕಾಲದಲ್ಲೂ ಇದ್ರು. ಯಾರದನ್ನು ಅಭಿನಂದಿಸ್ತಾರೆ ಅವರಿಗೆಲ್ಲ ಮೋಕ್ಷ ಕೊಡ್ತಾರೆ. ಯಾರದನ್ನು ತುಂಬಾ ಕೆಟ್ಟದಾಗಿ ಚಿತ್ರಣ ಮಾಡ್ತಾರೆ ಅವರಿಗೆ ಪುಣ್ಯವನ್ನೆಲ್ಲ ಅಪಹಾರ ಮಾಡಿದ. ಹೀಗೆ ಕೃಷ್ಣ ಏನನ್ನೂ ಪಡಿಲಿಕ್ಕೆ ಬಂದಿಲ್ಲ, ಕೃಷ್ಣ ಎಲ್ಲ ಕೊಡ್ಲಿಕ್ಕೆ ಬಂದವರು. ಇಂತಹ ವ್ಯಾಪಾರಗಳನ್ನು ಯಾಕೆ ಮಾಡಿದ ಅಂದರೆ ಪರಮಾತ್ಮ ಆಯಾ ಭಕ್ತರ ಯೋಗ್ಯತೆಯನ್ನು ತಿಳಿಸಲಿಕ್ಕೋಸ್ಕರ ಮಾಡಿದ್ದಾನೆ. ಅದರಲ್ಲಿಯೂ ಕೂಡ ಕೃಷ್ಣಾವತಾರ ಅನ್ನುವುದು ಇಷ್ಟೊಂದು ಪರಿಪೂರ್ಣವಾಗಿ ಒಬ್ಬೊಬ್ಬ ಭಕ್ತರಿಗೆ ಭಗವಂತ ಒಂದೊಂದು ರೂಪದಿಂದ ಒಲಿಯುವುದೇ ಅಪರೂಪ. ಆದರೆ ಕೃಷ್ಣ ಮಾತ್ರ ಅನಂತ ಕೋಟಿ ಭಕ್ತರ ಮನೆಗೆ ತಾನಾಗಿ ಹೋಗಿದ್ದಾನೆ. ಮಥುರಾ ಭಟ್ಟ ನೋಡಿ ಕೃಷ್ಣನ ಅವತಾರದ ಕಥೆಯಲ್ಲಿ ಮಥುರೆಗೆ ಹೋದ ಅಂತಿದೆ, ವೃಂದಾವನಕ್ಕೆ ಹೋದ, ಗೋಕುಲಕ್ಕೆ ಹೋದ, ಪ್ರಾಗ್ಜ್ಯೋತಿಷ ನಗರಕ್ಕೆ ಹೋದ, ಕರವೀರ ನಗರಕ್ಕೆ ಹೋದ, ಮಗಧ ದೇಶಕ್ಕೆ ಹೋದ, ಕುಂಡಲಿನಿ ನಗರಕ್ಕೆ ಹೋದ, ದ್ವಾರಕೆಗೆ ಹೋದ. ಅವನು ಹೋಗದೇನಿರುವ ಜಾಗವೇ ಎಲ್ಲೆಲ್ಲಿ ಭಕ್ತರಿದ್ದಾರೆ ತಾನೇ ಅನ್ವೇಷಣೆ ಮಾಡಿಕೊಂಡು ಹೋಗ್ತಾನೆ. ಇವತ್ತು ಹಾಗೆ ತಿರುಪತಿ ಶ್ರೀನಿವಾಸನ ಕಥೆ ಹೇಳ್ತಾ ಇದ್ದೇನೆ ಸಂಧ್ಯಾಕಾಲದಲ್ಲಿ. ವಾದಿರಾಜರು ಹೇಳ್ತಾರೆ, ತಿರುಪತಿ ವೆಂಕಪ್ಪ ಬೆಟ್ಟದ ಮೇಲೆ ಯಾಕೆ ನಿಂತಿದ್ದಾನೆ ಅಂದರೆ 7ನೇ ಬೆಟ್ಟದ ಮೇಲೆ ನಿಂತಿದ್ದಾನೆ. ಯಾಕಷ್ಟು ಮೇಲೆ ನಿಂತಿದ್ದಾನೆ ಅಂದರೆ ನನ್ನ ಭಕ್ತರು ಎಷ್ಟು ದೂರ ಇದ್ರೂ ಅವರ ಮನೆಯನ್ನ ಅವರನ್ನು ನಾನು ನೋಡಬೇಕು ಅಂತ ಮೇಲಿಂದ ಎಲ್ಲರೂ ಕಾಣಿಸ್ತಾರೆ. ಹಾಗಾಗಿ ಹೊಸೂರಿನಲ್ಲಿಯೂ ವೆಂಕಟರಮಣ ದೇವಸ್ಥಾನ ಮೇಲೆ ಇದೆ. ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯೆಯ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇ ವೆಂಕಟೇಶ್ವರ ಅಂತ ದೂರದಲ್ಲಿರುವ ಭಕ್ತರನ್ನೆಲ್ಲ ಎತ್ತರದಲ್ಲಿ ನಿಂತು ಭಗವಂತ ಅನುಗ್ರಹ ಮಾಡಲಿಕ್ಕೋಸ್ಕರ ನನ್ನ ಭಕ್ತರು ಎಲ್ಲಿದ್ದಾರೆ ಅಂತ ಹುಡುಕ್ಲಿಕ್ಕೆ ಮೇಲೆ ಹತ್ತಿ ನಿಂತಿದ್ದಾನೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಇಷ್ಟು ಕರುಣೆಯಿಂದ ಬಂದಿರುವಂತಹ ರೂಪ, ಕಾರುಣ್ಯವನ್ನೇ ಹೊತ್ತುಕೊಂಡು ಬಂದಿರುವಂತಹ ರೂಪ ವಿಠ್ಠಲ, ಶ್ರೀನಿವಾಸ, ಜಗನ್ನಾಥ, ಕೃಷ್ಣ ಎಲ್ಲ ರೂಪಗಳು ಕಲಿಯುಗದಲ್ಲಿ ಅತ್ಯಂತ ಅಲ್ಪರಾದ ಭೃತ್ಯರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಇರುವ ರೂಪ. ಅದನ್ನು ವಾದಿರಾಜರು ಹೇಳ್ತಾರೆ, ಭಕ್ತ್ಯಾ ಸ್ತುತ್ಯ ವಿರಕ್ತ್ಯ ಭಜದ ಮಲ ಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಶ್ವಪಿ ಕುಜನ ಕೃತೋ ಧತ್ಯ ಭೂತ್ಯಾಜಕಾಯ. ಅತ್ಯಲ್ಪ ಭೃತ್ಯ, ಏನೂ ಇಲ್ಲ ಅವನಿಗೆ, ಏನೂ ಗೊತ್ತಿಲ್ಲ, ಯಾವಾಗಲೂ ಒಂದು ಬಾರಿ ಕಣ್ಮುಚ್ಚಿ ಕೃಷ್ಣ ಅಂತಾನೆ. ಆ ಒಂದು ಕ್ಷಣಕಾಲ ಕೃಷ್ಣ ಅನ್ನುವ ಭಕ್ತನಿಗೂ ಕಷ್ಟಗಳು ಬರಬಾರದು ಅನ್ನುವ ಅರ್ಥದಲ್ಲಿ ಕೃಷ್ಣಾವತಾರ ಆಗಿದೆ ಅಂತ ವಾದಿರಾಜರು ಆ ಯುಕ್ತಿಮಲ್ಲಿಕ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ. ಅಷ್ಟು ಕರುಣಾರೂಪ ಆ ಭಗವಂತನ ಶ್ರೀನಿವಾಸ ಅನ್ನುವ ರೂಪ, ಕೃಷ್ಣ ಅನ್ನುವ ರೂಪ. ಆದ್ರಿಂದ ವ್ಯಾಸರಾಜರು ಹೇಳ್ತಾರೆ, ಕೃಷ್ಣ 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 ಎಂದು 3 ಬಾರಿ ಎನೆಯಿರು. ಏನು ಕೆಲಸವೂ ಹೇಳಿಲ್ಲ ವ್ಯಾಸರಾಜರು, ಸುಲಭದ ಕೆಲಸ ಹೇಳಿದರು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಹೇಳಲಿಲ್ಲ, ವಾಯುಸ್ತುತಿ ಮಾಡಿ ಅಂತ ಹೇಳಲಿಲ್ಲ, ಅಥವಾ ಇಷ್ಟೂದ ಏನೋ ಒಂದು ಜಪ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. 3 ಸಲ ಕೃಷ್ಣ 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 ಅಂತ 3 ಹೊತ್ತು ಹೇಳಿ ಸಾಕು. ಅತ್ಯಲ್ಪವಾದ ಭಕ್ತಿ, ಕನಿಷ್ಠವಾದ ಭಕ್ತಿ, ಇಷ್ಟನ್ನು ಮಾಡಿ ಸಾಕು. ಕನಿಷ್ಠ ಧರ್ಮ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ಒಂದು ಹೇಳಿದ್ರು ಮಧ್ವಾಚಾರ್ಯ, ಎಷ್ಟು ವೇದಾಧ್ಯಯನ ಮಾಡಬೇಕು, ಎಷ್ಟು ಪುರಾಣ ಓದಬೇಕು, ಸಾಧ್ಯವಾಗಲ್ವಾ? 10 ಗಾಯತ್ರಿ ಜಪ ಮಾಡಿ ಸಾಕು. ಬ್ರಾಹ್ಮಣರಿಗೆ ಹೇಳಿದ್ದು 10 ಗಾಯತ್ರಿ ಜಪ ಮಾಡಿ. ಸ್ತ್ರೀಯರಿಗೆ ಹೇಳಿದ್ದು ಇಷ್ಟಿಷ್ಟುದ್ದ ಸ್ತ್ರೀ ಧರ್ಮ 1-1.5 ಗಂಟೆ ಎಲ್ಲ ಪಾಠ ಕೇಳ್ತಾ ಇದ್ದೀರಿ, ಕೇಳಿ ಬೇಡ ಅಂತ ಹೇಳಲ್ಲ. ಇವತ್ತು ಅರ್ಧ ಗಂಟೆ ನಾನು ಪ್ರವಚನ ತಡವೂ ಆಗಿದೆ, ಕೇಳಿ ಎಷ್ಟು ಬೇಕಾದರೂ ಕೇಳಿ. ಆದರೆ ನಿಯಮ ಏನ? 3 ಸಲ ಕೃಷ್ಣ 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 ಅಂತ 3 ಹೊತ್ತು ಜಪ ಮಾಡಿ. ಕನಿಷ್ಠ ಧರ್ಮ ಇದು. ಮಾನವರಿಗೆ ಇದಕ್ಕಿಂತ ಕನಿಷ್ಠ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. 10 ಗಾಯತ್ರಿ ಪುರುಷರಿಗೆ, 3 ಕೃಷ್ಣ ಮಂತ್ರ ಸ್ತ್ರೀಯರಿಗೆ. ಅಷ್ಟು ಕನಿಷ್ಠ ಧರ್ಮವನ್ನ ಒಂದು ವ್ಯಾಸರಾಜರು ಇನ್ನೊಂದು ಮಧ್ವಗುರುಗಳು ಹೇಳಿಕೊಟ್ಟಿದ್ದಾರೆ. ಅದನ್ನು ಮಾಡಿಲ್ಲ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಇದು ಉದ್ಧಾರಕ್ಕಿಂತ ಮಾರ್ಗ ಇಲ್ಲ. ಅದಕ್ಕಿಂತ ಕಡಿಮೆ ಮಾಡಿ ಅಂದರೆ ಅವ್ರ ಮೈಗೊಂದು ಕಲ್ಲು ಕಟ್ಬಿಟ್ಟು ಸಮುದ್ರದಲ್ಲಿ ಬಿಸಾಡ್ಬೇಕಂದ್ರೆ ನೀನು ಇನ್ನೂ ಉದ್ಧಾರ ಆಗಲ್ಲ ಅಂತ. ಅದು ಕೊನೆಯದು. ಅಷ್ಟು ಕನಿಷ್ಠ ಧರ್ಮವನ್ನ, ಅಷ್ಟು ಅಲ್ಪವಾದ ಭಕ್ತಿಯನ್ನು ಮಾಡಿದ್ರು. ಅಣ್ಣಪಿ ಉಪಾಹೃತಂ ಅಂತ ಹೇಳಿದ್ದಾನೆ ಕೃಷ್ಣ ಗೀತೆಯಲ್ಲಿ. ಸ್ವಲ್ಪಮಪ್ಯಸ್ಯ ಧರ್ಮ, ಅತ್ಯಂತ ಕನಿಷ್ಠ ಧರ್ಮ ಮಾಡಿ ಕಲಿಯುಗದಲ್ಲಿ ಅದು ತುಂಬಾ ಮಹತ್ವ ಬರುತ್ತಂತೆ. ಒಂದು ಸಣ್ಣ ದೃಷ್ಟಾಂತ ಹೇಳಿ ನಾನು ಪ್ರವಚನ ಮುಗಿಸ್ತೇನೆ. ಈಗ ಹೊಟ್ಟೆಗೆ ಹಾಕೋ ಸಮಯ ಬಂದ್ಬಿಟ್ಟಿದೆ, ಏನೇ ಆದರೂ ತಲೆ ಕೆಲಸ ಮಾಡಲ್ಲ. ಆದ್ರಿಂದ ಅದು ಸಣ್ಣ ಕಥೆ ಹೇಳ್ತೇನೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ವಿಶ್ವೇಶ ತೀರ್ಥರು, ಕಲಿಯುಗದಲ್ಲಿ ಧರ್ಮವನ್ನು ಸ್ವಲ್ಪ ಮಾಡಿದರೂ ಸಾಕು, ಅದಕ್ಕೆ ತುಂಬಾ ಮಹತ್ವ ಇದೆ. ಇದು ಯಾಕೋ ಮನಸ್ಸಿಗೆ ಬರಲ್ಲ, ಕೆಲವರಿಗೆ ಸಮಾಧಾನ ಆಗಲ್ಲ. ಇಲ್ಲ ಇಲ್ಲ ಅಂದ್ಬಿಟ್ಟು ಪಾಪ ಗಂಡ ಹೇಳ್ತಿರ್ತಾನೆ, ಎಲ್ಲಿ ಸ್ತ್ರೀ ಧರ್ಮ ಪಾಠ ಕೇಳ್ಕೊಂಡು ಬಂದು ಮಾರಾಯ್ತಿ, ನನ್ನ ಜಪ ಮುಗಿದ್ರು ನಿನ್ನ ಮುಗಿತಾ ಇಲ್ಲಲ್ಲ.
ತಡೀರಿ ನಿಮ್ದನ್ನ ನಾನೇ ಮಾಡಬೇಕು, ನಂದನ್ನು ಮಾಡಬೇಕು, ಮಕ್ಕಳದ್ದು ಮಾಡಬೇಕು. ಇವ್ರದ್ದು 2 ಗಂಟೆ ಮಾಡ್ತಾರೆ ಹೆಣ್ಮಕ್ಳು. ಪಾಪ ಪುರುಷರು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಟ್ಟಿರ್ತಾರೆ. ದೇವ್ರ ಪೂಜೆ, ಸಂಧ್ಯಾವಂದನೆ ಎಲ್ಲ ಸಂಕ್ಷೇಪವಾಗಿ ಮುಗಿಯುತ್ತೆ. ಅದಕ್ಕೆ ಸ್ವಲ್ಪ ಮಾಡಿದ್ರು ಸಾಕು. ಜಾಸ್ತಿ ಮಾಡೋರು ಮಾಡಿ, ಅದು ನಿಮ್ಮ ಗಂಡನ ಅನುಮತಿ, ನಂದೇನು ಅಭ್ಯಂತರ ಇಲ್ಲ. ಸ್ವಲ್ಪ ಮಾಡಿದ್ರು ಅದಕ್ಕೆ ಫಲ ಇದೆ. ಇನ್ನು ಸ್ವಲ್ಪ ಮಾಡೋದನ್ನು ನಿಲ್ಲಿಸಬೇಡಿ. ಅದಕ್ಕೊಂದು ದೃಷ್ಟಾಂತ ಹೇಳ್ತಾ ಇದ್ದೀನಿ. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಈ ಕರ್ಣನಿಗೂ ಅರ್ಜುನನಿಗೂ ಒಂದು ಭಯಂಕರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಆ ಕರ್ಣನಿಗೆ ಸರಿಯಾಗಿ ಏಟು ಹೊಡೆಯುವ ತಾಕತ್ತಿಲ್ಲ. ಕರ್ಣನ ಮೇಲೆ ಒಂದು ಪ್ರೀತಿ, ಅಂತರಂಗದಲ್ಲೇ ಕರ್ಣನ ಮೇಲೆ ಕೃಷ್ಣನಿಗೊಂದು ಪ್ರೀತಿ. ಯಾಕೆ ಹೇಳಿ? ಅರ್ಜುನನಿಗಿಂತ ಕರ್ಣನ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣ, ಅರ್ಜುನನಿಗೆ ಕೃಷ್ಣ ಪಾಠ ಹೇಳಿದ್ದು ಕಡಿಮೆ, ಕರ್ಣನಿಗೆ ಪಾಠ ಹೇಳಿದ್ದು ಜಾಸ್ತಿ. ಹೇಗೆ ಹೇಳಿ? ಕರ್ಣನಿಗೆ ಪಾಠ ಹೇಳಿದವರು ಯಾರು? ಪರಶುರಾಮ ದೇವರು. ಭಗವಂತನೇ ಒಂದು ರೂಪದಿಂದ ಕರ್ಣನಿಗೆ ಪಾಠ ಹೇಳಿದ್ದಾನೆ. ಮತ್ತೊಂದು ಕಡೆಯಿಂದ ಅರ್ಜುನನ ಮೇಲೂ ಒಂದು ಪ್ರೀತಿ ಇದೆ. ಆ ಪ್ರೀತಿಯಿಂದಲೇ ಅವನ ಜೊತೆಗೆ ನಿಂತಿದ್ದಾನೆ ಕೃಷ್ಣ. ಆದರೂ ಹೇಳ್ತಾನೆ, ಇವತ್ತು ನಿನ್ನ ಕರ್ಣನಿಗೆ ಸರಿಯಾಗಿ ಪೆಟ್ಟು ಕೊಡಬೇಕು ಅಂತ ಹೇಳ್ತಾನೆ. ನಿನ್ನ ಯುದ್ಧದಲ್ಲಿ ಚಮತ್ಕಾರವೇ ಇಲ್ಲ, ನಿನ್ನ ಧನುಸ್ಸಿನಲ್ಲಿ ಬಲವೇ ಇಲ್ಲ, ಒಂದು ಜೋರಾಗಿ ಬಾಣ ಪ್ರಯೋಗ ಮಾಡುವ. ಅದಕ್ಕೆ ಅರ್ಜುನ ಹೇಳ್ತಾನೆ, ಕೃಷ್ಣ, ಇವತ್ತು ನನ್ನ ತಾಕತ್ತನ್ನು ನೋಡು, ತೋರಿಸ್ತೇನೆ, ನನ್ನ ಸಾಮರ್ಥ್ಯವನ್ನು ನೋಡು. ಆಯಿತು ಅಂತ ಹೇಳಿ ಅರ್ಜುನ ಬಾಣ ಪ್ರಯೋಗ ಮಾಡುವಂತ ಕೃಷ್ಣ ಹೇಳ್ತಾನೆ. ಅರ್ಜುನ ತಾನು ಸ್ವರ್ಗಲೋಕದಲ್ಲಿ ಅಧ್ಯಯನ ಮಾಡಿದ್ದು, ದ್ರೋಣಾಚಾರ್ಯರ ಬಳಿ ಕಲಿತ ವಿದ್ಯೆ, ರುದ್ರದೇವರಿಂದ ಪಡೆದ ಪಾಶುಪತ ವಿದ್ಯೆ, ಎಲ್ಲಾ ವಿದ್ಯೆಗಳನ್ನು ಸಂಗ್ರಹ ಮಾಡಿ ಒಂದು ಅರ್ಜುನನ ಕರ್ಣನ ರಥಕ್ಕೆ ಬಾಣ ಪ್ರಯೋಗ ಮಾಡ್ತಾನೆ. 1 ಕಿಲೋಮೀಟರ್ ದೂರ ಹೋಗಿ ಬಿಡುತ್ತಂತೆ ಕರ್ಣನ ರಥ, ಕರ್ಣನ ಕುದುರೆ, ಕರ್ಣನ ರಥ, ಕರ್ಣನ ಬತ್ತಳಿಕೆ 1 ಕಿಲೋಮೀಟರ್ ದೂರ ಹಿಂದ್ಗಡೆ ಹೋಗಿ ಬಿಡುತ್ತಂತೆ. ಅರ್ಜುನ ಹೇಳ್ತಾನೆ, ಕೃಷ್ಣ ಹೇಗೆ, ನನ್ನ ಸಾಮರ್ಥ್ಯ ಹೇಗೆ? ಕರ್ಣ ಎಲ್ಲ ಸುಧಾರಿಸಿಕೊಂಡು ಮತ್ತೆ ಎದುರುಗಡೆ ಬಂದು ನಿಂತುಕೊಂಡು ತಾನು ಒಂದಷ್ಟು ಮಂತ್ರಬಲ ಪ್ರಯೋಗವನ್ನು ಮಾಡಿ ಒಂದು ಜೋರಾಗಿ ಬಾಣ ಪ್ರಯೋಗ ಮಾಡ್ತಾನೆ ಕರ್ಣ. ಆ ಕರ್ಣನ ಬಲವಾದ ಬಾಣ ಪ್ರಯೋಗಕ್ಕೆ ಅರ್ಜುನನ ರಥ 1 ಇಂಚು ಇಷ್ಟೇ ದೂರ ಹಿಂದ್ಗಡೆ ಹೋಗುತ್ತಂತೆ. ಕೃಷ್ಣ ರಥದಲ್ಲಿ ನಿಂತವನು ಕರ್ಣನನ್ನ ಅಭಿನಂದಿಸ್ತಾನೆ, ಶಬಾಷ್ ಕರ್ಣ, ಶಬಾಷ್ ಶಬಾಷ್ ಶಬಾಷ್. ಅರ್ಜುನನಿಗೆ ಇಲ್ಲದ ಕೋಪ ಬರೋದು. ನಾನು 1 ಕಿಲೋಮೀಟರ್ ಹಿಂದೆ ಹಾಕಿದ್ದೇನೆ, ಚಪ್ಪಾಳೆ ತಟ್ಟಲಿಲ್ಲ. ಕರ್ಣ 1 ಇಂಚು ಇಷ್ಟೇ ದೂರ ಹಿಂದೆ ಸರಿಸಿದ ನನ್ನ ರಥವನ್ನ, ಅದಕ್ಕೆ ಕ್ಲಾಪ್ಸ್ ಮಾಡ್ತಾ ಇದ್ದೀನಿ, ನೀನು ಮಹಾ ಮೋಸಗಾರ ಅಂತ ಕೃಷ್ಣನಿಗೆ ಅರ್ಜುನ ಬೈಲಿಕ್ಕೆ ಆರಂಭ ಮಾಡಿದಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅರ್ಜುನ, ನನ್ನ ಕೆಲಸ ನೀನು ಮಾಡಬೇಕಾಗಿತ್ತು, ಮೊದಲು ನೀನು ಚಪ್ಪಾಳೆ ತಟ್ಟು, ಕರ್ಣನನ್ನ ಅಭಿನಂದಿಸಬೇಕು, ಅವನು ಮಾಡಿದ್ದಕ್ಕೆ ಪ್ರೋತ್ಸಾಹಿಸಬೇಕು. ಯಾಕೆ ನಾನು ಮಾಡಿದರೆ ಪ್ರೋತ್ಸಾಹಿಸಬಾರ್ದ? ಕೃಷ್ಣ ಹೇಳ್ತಾನೆ, ಹಾಗ ಅರ್ಥ ಅಲ್ಲ. ಕರ್ಣನ ರಥ ಸಾಮಾನ್ಯವಾದ ಕಟ್ಟಿಗೆ ರಥ, ಎಲ್ಲೋ ಅಂಗಡಿಯಿಂದ ತಂದ ರಥ ಅಷ್ಟೇ. ನಿನ್ನ ರಥ ಹಾಗಲ್ಲ, ಅಗ್ನಿದೇವ ಕೊಟ್ಟ ರಥ, ಭೂಮಂಡಲದಷ್ಟು ಭಾರ ಇದೆ. ಮೇಲ್ಗಡೆ ರಥದಲ್ಲಿ ಧ್ವಜದಲ್ಲಿರೋರು ಯಾರು? ಹನುಮಂತ ದೇವರು. 14 ಲೋಕದಷ್ಟು ಭಾರ ಇದ್ದಾರೆ ಹನುಮಂತ ದೇವರು. ಆಮೇಲೆ ನಾನು ಬ್ರಹ್ಮಾಂಡದಷ್ಟು ಭಾರ ಇದ್ದೀನಿ, ಕೃಷ್ಣ ಪರಮಾತ್ಮ. ನಿನ್ನ ಗಾಂಡೀವ ಧನುಸ್ಸು 3 ಲಕ್ಷ ಕೆಜಿ ಇದೆ, ನಿನ್ನ ಗಾಂಡೀವ ಧನುಸ್ಸು. ದೇವಲೋಕದ ಇಂದ್ರ ನೀನು. ನಿನ್ನಂಥ ಮಹಾನುಭಾವನ ರಥವನ್ನ ಅಳ್ಳಾಡಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ. ಕರ್ಣ 1 ಇಂಚು ಹಿಂದೆ ತಳ್ಳಿದ್ದಾನಲ್ಲ, ನೀನು ಕ್ಲಾಪ್ಸ್ ಮಾಡಬೇಕು. ಆದರೆ ಆ ಕರ್ಣನ ರಥವನ್ನು ನೀನು ತಳ್ಳಿದೆಯಲ್ಲ, ಅದಕ್ಕೆ ಯಾವ ಹಿಂದ್ಗಡೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಇಲ್ಲ, ಅಂಗಡಿಗೆ ತಂದ ಕಟ್ಟಿಗೆ ರಥ ಅಷ್ಟೇ. ಅದನ್ನು 2 ಕಿಲೋಮೀಟರ್ ಹಿಂದೆ ಹಾಕಿದ್ರು ಅದು ದೊಡ್ಡದಲ್ಲ, 1 ಇಂಚು ಹಿಂದೆ ತಳ್ಳಿದ್ದಕ್ಕೆ ಮಹತ್ವ ಇದೆ. ಈ ಕಥೆಯಲ್ಲಿ ಮುಗೀತು, ಮಹಾಭಾರತ ಮುಗೀತು. ಪ್ರಕೃತ ನಮ್ಮ ಗುರುಗಳದನ್ನು ಸಮನ್ವಯ ಮಾಡ್ತಾ ಇದ್ದಾರೆ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ದೇವರನ್ನ ಧ್ಯಾನ ಮಾಡಲಿಕ್ಕೆ ಬೇಕಾದ ಒಂದು ದೊಡ್ಡ ಬುದ್ಧಿಮತ್ತೆ ಇದೆ, ಅನುಗ್ರಹ ಇದೆ. ಸಹಜವಾಗಿ ಮನಸ್ಸು ಧ್ಯಾನಕ್ಕೆ ಹೋಗುತ್ತೆ. ಕಲಿಯುಗದಲ್ಲಿ ಹಾಗಲ್ಲ, ಬಹಳ ಕಷ್ಟ. ಕಲಿಯುಗದಲ್ಲಿ ದೇವರ ಧ್ಯಾನಕ್ಕೆ ಏಕಾಗ್ರತೆ ಬರುವುದು ಬಹಳ ಕಷ್ಟ ಇದೆ. ಹಾಗಾಗಿ ಕಲಿಯುಗದಲ್ಲಿ 1 ಬಾರಿ ಕೃಷ್ಣ, ಅವರು ವ್ಯಾಸರಾಜರು 3 ಸಲ ಅಂತ ಹೇಳಿದ್ರು, ನಮ್ಮ ಗುರುಗಳು 1 ಸಲ ಅಂತ ಹೇಳ್ತಿದ್ರು. 1 ಬಾರಿ ಕೃಷ್ಣ ಅಂತ ಹೇಳಿದ್ರು ಸಾಕು. ಕಲಿಯುಗದಲ್ಲಿ ದಿನಕ್ಕೆ 1 ಬಾರಿ ಕೃಷ್ಣ ಅಂತ ಅವನನ್ನು ಸ್ಮರಣೆ ಮಾಡಿದ್ರು ಸಾಕು. ಅದು ಕರ್ಣ ಅರ್ಜುನನ ರಥವನ್ನು ಹಿಂದೆ ತಳ್ಳಿದಾಗ ಕೃಷ್ಣ ಹೇಗೆ ಕ್ಲಾಪ್ಸ್ ಮಾಡಿದ್ನೋ ಹಾಗೆ ನಮ್ಮ ನೋಡಿ ಕ್ಲಾಪ್ಸ್ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡಿದ್ದೀವಿ. ಆದರೆ ಇತರ ಯುಗಗಳಲ್ಲಿ ಎಷ್ಟು ಹರಿನಾಮ ಸ್ಮರಣೆ ಮಾಡಿದರೂ ಕೂಡ ಕೃಷ್ಣ ಸುಮ್ಮನೆ ಇರ್ತಾನೆ.
ಹೇಗೆ ಅಂದ್ರೆ ಅರ್ಜುನ ಕರ್ಣನ ರಥವನ್ನು 1 ಕಿಲೋಮೀಟರ್ ತಳ್ಳಿದ್ರು ಸುಮ್ಮನೆ ನಿಂತಿದ್ದ, ಅದಕ್ಕೆ ಮಹತ್ವ ಇಲ್ಲ. ಯಾಕೆಂದ್ರೆ ಕಲಿಯುಗದಲ್ಲಿ ಬೌದ್ಧಿಕವಾಗಿ ವಿಘ್ನಗಳು, ದೈಹಿಕವಾದ ಶಕ್ತಿಗಳು ಕಡಿಮೆ ಇದೆ. ಆದ್ರಿಂದ ಕಲಿಯುಗದಲ್ಲಿ ಮಾಡುವ ಹರಿನಾಮ ಸಂಕೀರ್ತನೆಗೆ ತುಂಬಾ ಮಹತ್ವ ಇದೆ ಅಂತ ಆ ಮಹಾಭಾರತದ ಕಥೆಯಿಂದ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಆದರೂ ಧರ್ಮಾಚರಣೆಯನ್ನು ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಆ ಭಗವಂತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು. ಇದನ್ನು ಪಾಠ ಮಾಡಲಿಕ್ಕೋಸ್ಕರನೇ ಕೃಷ್ಣ ಸ್ವಲ್ಪ ಸ್ವಲ್ಪ ಸ್ವೀಕಾರ ಮಾಡಿದ್ದಾರೆ. ಸುಧಾಮ ಕೊಟ್ಟಿದ್ದ 3 ಹಿಡಿ ಅವಲಕ್ಕಿ, ಇನ್ನೊಬ್ಬ ಶ್ರುತದೇವ ಅಂತಿದ್ದ, ಅವನು ಕೊಟ್ಟಿರುವಂಥ, ಅವನು ಏನೂ ಇರಲಿಲ್ಲ ಮನೆಯಲ್ಲಿ, ಇವನಿಗೆ 3 ಹಿಡಿ ಅವಲಕ್ಕಿ ಆದರೂ ಕೊಟ್ಟ ಸುಧಾಮ. ಇನ್ನೊಬ್ಬ ಶ್ರುತದೇವ ಅಂತಿದ್ದ, ಕೃಷ್ಣ ಮನೆಗೆ ಹೋದಾಗ ಅವನು ಹೇಳ್ತಾನೆ, ಕೃಷ್ಣ ನಮ್ಮ ಮನೇಲಿ ಏನೂ ಇಲ್ಲ, ನಿನಗೇನು ಕೊಡಲಿ, ನೀರಿದೆ ಅಲ್ವಾ ಅಂತ. ಕೃಷ್ಣ ನೀರನ್ನು ಕೊಟ್ಟೆ, ಆದರೆ ನಿನಗೇನಾದರೂ ಒಂದು ಪದಾರ್ಥ ಕೊಡಬೇಕು, ಏನಾದರೂ ಕೊಡಬೇಕು, ನಿನಗೇನು ಕೊಡಲಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ತುಳಸಿ ಕಟ್ಟೆಯಲ್ಲಿರುವ ಮಣ್ಣಂತಂದು ನನ್ನ ಮೈಗೆ ಹಚ್ಚು ಅಂತಾನೆ ಕೃಷ್ಣ. ಗಂಧಲೇಪನದ ಹಾಗೆ ಸಂತೋಷ ಪಡ್ತೀನಿ. ಎಷ್ಟು ಸಂಭ್ರಮ ದೇವರಿಗೆ. ಇದೆಲ್ಲ ಧರ್ಮ ವಿಧಿಗಳು ಹೀಗಿದೆ. ಆ ಮುಂದೆ ಕೇಳಿದೆ ಕಥೆ, ಮಾಧವ ಬ್ರಾಹ್ಮಣ ಪಶ್ಚಾತ್ತಾಪ ಪಟ್ಟಾಗ ಕಪಿಲ ತೀರ್ಥದಲ್ಲಿ ಮಣ್ಣಿನಿಂದ ಪಿಂಡಗಳನ್ನು ಇಟ್ಟ ದೇವರು ಪ್ರಸನ್ನನಾದ ಅಂತ. ಸಂಪತ್ತಿದ್ದಾಗ ಮಾಡಿ, ಇಲ್ಲದೇ ಇದ್ದಾಗ ನೀವು ಏನು ಮಾಡ್ತೀರಿ ನಿಮ್ಮ ಭಾವನೆಯಿಂದ ಭಗವಂತ ಪ್ರಸನ್ನನಾಗ್ತಾನೆ. ಅದರ ಮುಂದಿನ ಸ್ಟೆಪ್ ಅನ್ನು ಹೇಳಿದ್ದಾರೆ. ಕೆಲವು ಗೋಪಿಕಾಸ್ತ್ರೀಯರು ಕೃಷ್ಣ ಮನೆಗೆ ಬರಲಿ ಅನ್ನೋ ಏಕಾಗ್ರತೆಯಲ್ಲಿ ಪಾತ್ರೆಗೆ ಹಾಲು ಹಾಕದೆ ಖಾಲಿ ಪಾತ್ರೆ ಇಟ್ಟು ಕೃಷ್ಣ ಅಂತ ಕರೆದ್ರಂತೆ. ಕೃಷ್ಣ ಓಡ್ಕೊಂಡು ಬಂದಂತೆ, ಪಾತ್ರೆ ನೋಡಲಿಲ್ಲ, ಅವ್ರ ಮನಸ್ಸಿನ ಭಾವ ನೋಡಿ ಓಡಿ ಬಂದ. ಕೆಲವರು ಮನೆಯಲ್ಲಿ ಪಾತ್ರೆ ತುಂಬ ಕೇಸರಿ ಹಾಲೇ ಇರುತ್ತೆ, ಆದರೂ ದೇವರು ಬರಲ್ಲ. ಯಾಕೆ ಅಂದರೆ ಭಾವ ಇಲ್ಲ. ದೇವರು ಭಾವನೆ ಇದ್ದಾಗ ಖಾಲಿ ಪಾತ್ರೆಗೂ ಬರ್ತಾನೆ. ವಿದುರನ ಮನೆಗೆ ಬಂದಾಗ ವಿದುರ ಕೃಷ್ಣ ಬಂದ ಅನ್ನುವ ಸಂಭ್ರಮದಲ್ಲಿ ಸಿಪ್ಪೆಯೆಲ್ಲ ಕೃಷ್ಣನಿಗೆ ಕೊಟ್ಟಂತೆ, ಹಣ್ಣೆಲ್ಲ ಕೆಳಗೆ ಹಾಕಿದಂತೆ. ಎಲ್ಲ ಸೀನ್ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ನೋಡ್ತಾನೆ, ಕೃಷ್ಣ ಅನ್ಯಾಯ ಆಯಿತು, ಎಲ್ಲ ಸಿಪ್ಪೆ ನಿನ್ನ ಹೊಟ್ಟೆ ಒಳಗಿದೆ. ಕೃಷ್ಣ ಹೇಳ್ತಾನೆ, ಪರವಾಗಿಲ್ಲ, ಜನಗಳು ಹಾಗೆ ನಾನು ಹಾಗೆ, ನಾನು ಗೋಪಾಲಕ ಅಲ್ವಾ, ಅದು ಸಿಪ್ಪೆ ತಿನ್ನುತ್ತೆ, ನಾನು ಸಿಪ್ಪೆ, ನನಗೆ ಗೊತ್ತಾಗಲಿಲ್ಲ. ಎಲ್ಲ ಹಣ್ಣೆಲ್ಲ ಕೆಳಗಿದೆ ಅಲ್ಲ ಕೃಷ್ಣ, ನೀನು ಕೊಟ್ಟ ಸಿಪ್ಪೆ ಇಲ್ಲ, ಹಣ್ಣಿಗಿಂತ ಮಧುರವಾಗಿತ್ತು ಅಂತಾನೆ ದೇವರು. ಎಷ್ಟು ಕಥೆಗಳಿದ್ದಾವೆ. ದ್ರೌಪದಿ ದುರ್ವಾಸರನ್ನು ಬಿಟ್ಟರು, ಮಧ್ಯಾಹ್ನ ಕಾಲ ಅನ್ನ ಹಾಕಬೇಕು, ಕಂಗಾಲಾಗು, ಕೃಷ್ಣ ಅಂತ ಕರೆದು ದೇವರು ಬಂದ. ಅಕ್ಷಯ ಪಾತ್ರೆಯಲ್ಲಿ ಇನ್ನೂ ಒಂದು ಎಲೆ ಇದೆ ಬಾಕಿ, ನನ್ನ ಕೈಗೆ ಹಾಕು ಅಂದ ಕೃಷ್ಣ. ನನಗೆ ಹಾಕು, ಒಂದೇ ಒಂದು ಎಲೆ. ಅವತ್ತೇನೋ ಬಹುಶಃ ಇದನ್ನು ಮುದ್ದಿ ಪಲ್ಯ ಅಂತ ಮಾಡ್ತಾರೆ ಆ ಕಡೆ, ಹುಬ್ಳಿ ಧಾರವಾಡದ ಕಡೆ ಸೊಪ್ಪಿನ ಪಲ್ಯ ಮಾಡಿದ್ದು ದ್ರೌಪದಿ ದೇವಿ. ಒಂದು ಸೊಪ್ಪು ಉಳ್ಕೊಂಡಿತ್ತಂತೆ, ಕೃಷ್ಣನ ಕೈಗೆ ಹಾಕಿ ಕೃಷ್ಣಾರ್ಪಣ ಅಂತಂದು ಕೃಷ್ಣ ಏನ್ ಮಾಡಿದ, ಒಂದು ಎಲೆ ಸ್ವೀಕಾರ ಮಾಡಿದ್ದು. ದುರ್ವಾಸರ ಜೊತೆಗೆ 7,000 ಜನ ಶಿಷ್ಯರು ಬಂದಿದ್ರಂತೆ. ಎಲ್ಲರಿಗೂ ಪಂಚಭಕ್ಷ ಪರಮಾನ್ನ ತಿಂದ ಆನಂದ ಆಯ್ತಂತೆ ಅವರಿಗೆಲ್ಲ. ಒಂದು ಎಲೆಯನ್ನು ದ್ರೌಪದಿ ಕೈಯಲ್ಲಿ ಸ್ವೀಕಾರ ಮಾಡಿ ಎಲ್ಲರ ಹೊಟ್ಟೆ ತುಂಬಿಸಿದ ದೇವರು. ಭವಿಷ್ಯ ಪುರಾಣದಲ್ಲಿ ಬರುತ್ತೆ, ಕೃಷ್ಣ ಕಲ್ಯಾಣ ಮಾಡಿಕೊಳ್ಳಿಕ್ಕೆ ಹೋಗಬೇಕಾದ್ರೆ ಶುಕಾಚಾರ ಆಶ್ರಮಕ್ಕೆ ಹೋದ. ಎಲ್ಲ ತನ್ನ ಪರಿವಾರದವರಿಗೆ ಹೇಳಿದ, ನೀವೆಲ್ಲ ಇಲ್ಲೇ ಇರಿ, ಅವ್ರ ಪಾಪ ಶುಕಾಚಾರ್ಯರು ವಿರಕ್ತರು, ಅವರ ಹತ್ರ ಏನು ವೈಭವ ಇರಲ್ಲ, ಅಲ್ಲೇ ಇರಿ. ಶುಕಾಚಾರ್ಯರು ಒಂದು ಗೆಡ್ಡೆ, ಬೇಯಿಸಿದ ಗೆಡ್ಡೆಯನ್ನು ಕೊಟ್ಟರಂತೆ ಶ್ರೀನಿವಾಸನಿಗೆ. ಒಂದು ಗೆಡ್ಡೆ ತಿಂದರು, ಎಲ್ಲ ದೇವತೆಗಳ ಹೊಟ್ಟೆ ತುಂಬ ಹೋಯ್ತಂತೆ. ಹಾಗಾಗಿ ದೇವರಿಗೆ ಏನು ಬಿಂದು ಗಂಗೋದಕ, ಒಂದು ದಳ ಶ್ರೀ ತುಳಸಿ ಅಂತ ಹೇಳಿದ್ದಾರೆ. ಒಂದು ಹನಿ ನೀರು, ಒಂದು ಶ್ರೀ ತುಳಸಿ ಭಾವನೆಯಿಂದ ಸಮರ್ಪಣೆ ಮಾಡಿ. ಭಕ್ತಿ ಪ್ರಧಾನ ಭಗವಂತನಿಗೆ. ಪದಾರ್ಥಗಳು ಕಲಿಯುಗದಲ್ಲಿ ಪ್ರಧಾನ ಅಲ್ಲ. ಯಾಕೆಂದ್ರೆ ಎಲ್ಲ ಪದಾರ್ಥಗಳು ಕೂಡ ಫರ್ಟಿಲೈಸರ್ ಇಂದ ಹಾಳಾಗಿ ಹೋಗಿದೆ. ಯಾವುದೂ ಚೆನ್ನಾಗಿರಲ್ಲ. ತುಪ್ಪ ಅಂತ ಹಾಕಿದ್ರೆ ಅದು ಕಲಬೆರಕೆ. ಯಾವ ಪದಾರ್ಥ ದೇವರಿಗೆ ಕೊಟ್ಟರು ಅದರಲ್ಲಿ ಕಲಬೆರಕೆ. ಆದರೆ ಒಂದರಲ್ಲಿ ಕಲಬೆರಕೆ ಇಲ್ಲ, ಕೃಷ್ಣ ಅನ್ನುವ ನಾಮಸ್ಮರಣೆಯಲ್ಲಿ. ಅದು ಅತ್ಯಂತ ನಿರ್ಮಲ. ಆದ್ರಿಂದ ಏನು ಸಮರ್ಪಣೆ ಮಾಡುವುದಾದ್ರೂ ಭಾವನೆಯಿಂದ ಸಮರ್ಪಣೆ ಮಾಡಿ, ಭಾವನೆಯಿಂದ ಕೊಟ್ಟದ್ದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟು ಸಂಗತಿಗಳನ್ನು ಪಾಠ ಮಾಡಲಿಕ್ಕೋಸ್ಕರ ಕೃಷ್ಣಾವತಾರವನ್ನು ತಾಳಿ ಮನೆ ಮನೆಗೆ ಹೋಗಿ ಅವರ ಹಾಲು ಮೊಸರು ಬೆಣ್ಣೆಯ ನೆಪದಲ್ಲಿ ಅವರ ಪಾಪವನ್ನೆಲ್ಲ ಪರಿಹಾರ ಮಾಡಿ ಉದ್ಧಾರ ಮಾಡಿದ್ದಾನೆ ಎನ್ನುವ ಕಥೆ ಇದೆ. ಕೃಷ್ಣಾವತಾರ ಅನ್ನುವುದು ಅದು ದ್ವಾಪರಕ್ಕೆ ಸಂಬಂಧಪಟ್ಟದ್ದಲ್ಲ, ಕಲಿಯುಗಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ ದ್ವಾಪರದ ಕೊನೇ ಭಾಗದಲ್ಲಿ ಕಲಿಯುಗಕ್ಕೆ ಅಂಟಿಕೊಂಡು, ಕೃಷ್ಣಾವತಾರ ಮುಗಿತು ಅಂದ ತಕ್ಷಣ ಕಲಿಯುಗ ಆರಂಭ ಆಗಿದೆ. ಅಷ್ಟು ಕಲಿಯುಗಕ್ಕೆ ಅಂಟಿಕೊಂಡ ಅವತಾರ ಇದು. ಹಾಗಾಗಿ ಕಲಿಯುಗದಲ್ಲಿ ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ.
ಕಲಿಯುಗದಲ್ಲಿ ನಿಜವಾದ ಜ್ಞಾನಿಗಳು ಕೃಷ್ಣ ಕೃಷ್ಣ ಅನ್ನುವ ನಾಮ ಸಂಕೀರ್ತನೆ ಮಾಡ್ತಾರಲ್ಲ, ಅದೇ ದೊಡ್ಡ ವಾಜಪೇಯಿ ಯಜ್ಞ, ಅದೇ ದೊಡ್ಡ ಅಶ್ವಮೇಧ ಯಾಗ. ಯಾವ ಯಾಗ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೃಷ್ಣ ಅನ್ನುವ ನಾಮ ಸಂಕೀರ್ತನೆ ಮಾಡಿ. ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಹರಿದಾಸರು ಕೇಳ್ತಾರೆ, ಪ್ರತಿದಿನ ನಾಮ ಸಂಕೀರ್ತನೆ ಮಾಡೋರಿಗೆ ಯಾವ ನರಕದ ಭಯಗಳೂ ಆಗಲ್ಲ. ಇವತ್ತು ಕೃಷ್ಣನ ಅವತಾರದ ಸಂಭ್ರಮದ ಕಥೆಯಲ್ಲಿ ಅವನ ಅನೇಕ ಕಥೆಗಳು, ಅದನ್ನೆಲ್ಲ ಮತ್ತೆ ಸಂಧೆ ಸೇರಿದಾಗ ಇವತ್ತು 4:15 ಭಾಗವತರು ಬರ್ತಾರೆ, ಹರಿನಾಮ ಸಂಕೀರ್ತನೆ ಇದೆ, ಅದರ ಜೊತೆಗೆ ಕೃಷ್ಣನ ಕಥೆ, ಶ್ರೀನಿವಾಸನ ಕಲ್ಯಾಣದ ಕಥೆ. ಊಟ ಆದ್ಮೇಲೆ ಇಲ್ಲೇ ಮಲ್ಕೊಂಡ್ಬಿಡಿ, ಮತ್ತೇನು ಮನೆಗೆ ಹೋಗ್ಬಿಡಿ. ಸಾಯಂಕಾಲ ಮತ್ತೆ ಇಲ್ಲಿ ತಿಂಡಿ ಇದೆ, ಕುತ್ಕೊಂಡು ಹೋಗ್ರಿ ಆರಾಮಾಗಿ. ಮತ್ತೆ ಮನೆ ಬಾಗಿಲು ಅದೆಲ್ಲ ನೆನಪಾಯಿತು ಅಂದರೆ ವಾಪಸ್ ಬರ್ಲಿಕ್ಕಾಗಲ್ಲ. ಅಥವಾ ಅನುಸಂಧಾನ ಮಾಡಿ, ಆಚಾರ್ಯ ಹೇಳಿದ್ದಾರೆ, ಒಂಚೂರು ಸತ್ಕರ್ಮ ಮಾಡಿದ್ರು ಪುಣ್ಯ ಇದೆ ಅಂತ ಹೇಳಿದ್ದಾರೆ. 3/4 ಗಂಟೆ ಪ್ರವಚನ ಕೇಳಿದೇವಲ್ಲ, ಸಾಕು ಸಾಕು ಅಂತ ಸಮಾಧಾನ ಪಡ್ಕೊಂಡು ಹೋಗುದು, ಅಲ್ಲೂ ಹೋಗಿ ಬನ್ನಿ, ತೊಂದರೆ ಇಲ್ಲ. ಇಷ್ಟು ಬಂದ್ರಲ್ಲ ಅದೇ ಸಂತೋಷ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಅಕ್ಷಯಂ ಕರ್ಮಯ